ವಿಶ್ವ ಸರಿಯಾದ ಸಮಯಕ್ಕೆ ಬರಬೇಕೆಂದು ವಿಷಕಂಠನಿಗೆ ಹೇಳಿದರೂ ಇನ್ನೂ ಅವನು ಬರಲಿಲ್ಲ. ಅವನನ್ನು ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಲು ಮನಸ್ಸೇ ಬರ್ತಾ ಇಲ್ಲ. ವಿಷಕಂಠ ಬರುವವರೆಗೆ ದಾರಿ ಕಾಯಣವೇ? ಸಂತೋಷ್, ಪ್ರತಿದಿನ ಸಾಯಂಕಾಲ ಎಷ್ಟೋ ವರ್ಷಗಳಿಂದ ನಾವೆಲ್ಲರೂ ಕೂಡಿ ದೇವಸ್ಥಾನಕ್ಕೆ ಹೋಗುವ ರೂಢಿ ಹಾಕಿಕೊಂಡಿದ್ದೇವೆ. ಈಗ ತಪ್ಪದೆ ಅವನು 1 ತಿಂಗಳಿಂದ ನಮ್ಮ ಜೊತೆಯಲ್ಲೇ ಬರ್ತಾ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ಅವನ ಮನಸ್ಸು ಸ್ವಲ್ಪ ಚಂಚಲವಾಗಿದೆ. ಅವನು ಇತ್ತಿತ್ತಲಾಗೆ ದಾರಿ ತಪ್ತಾ ಇದ್ದಾನೆ. ಅಲ್ಲ, ಅವನ ವರ್ತನೆ ನೋಡಿದರೆ ಕುಡಿಯೋದು, ತಿನ್ನೋದು, ಸಿಕ್ಕ ಹೆಣ್ಣಿನ ಹಿಂದೆ ತಿರುಗೋ ಚಟ ಕಲ್ತಿರ್ಬೇಕಂತ ನನಗೆ ಸಂಶಯ ಬರ್ತಾ ಇದೆ ನೋಡು. ಛೇ ವಿಶ್ವ, ಹಾಗೇನಿಲ್ಲ. ನಿನ್ನ ಕಲ್ಪನೆ ತಪ್ಪಾಗಿದೆ. ವಿಷಕಂಠ ನಮ್ಮ ಆತ್ಮೀಯ ಸ್ನೇಹಿತ. ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀವಲ್ಲ. ಅವನಿಂದ ನಮಗೇನಾದರೂ ಕೆಟ್ಟದ್ದಾಗಿದೆ ಏನೋ? ಹಾಗೇನಿಲ್ಲ. ಅವ ತುಂಬಾ ಒಳ್ಳೆ ಮನುಷ್ಯ. ಕೈಯಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಇರುವುದರಿಂದ ಸ್ವಲ್ಪ ಅತ್ತಿತ್ತ ತಿರುಗಾಡ್ತಿರ್ಬೋದು. ಆದ್ರೆ ಖಂಡಿತ ನಮ್ಮ ಸ್ನೇಹ ಬಿಡಬೇಕು, ಕೆಟ್ಟ ಚಟಗಳನ್ನ ಕಲಿಬೇಕು, ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸಬೇಕೆಂಬ ಮನೋಭಾವನೆ ಅವನ ಹತ್ರ ಇಲ್ಲ. ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತನವನು. ಎಂತ ಶ್ರೀಮಂತನಿದ್ರೂ ನಮ್ಮಂತ ಬಡವರ ಸ್ನೇಹ ಕಟ್ಟಿದ್ದಾನೆ. ಅವನ ಬಗ್ಗೆ ತಪ್ಪು ತಿಳಿದುಕೊಳ್ಳಬೇಡ ವಿಶ್ವ. ಅವನ ಗುಣಕ್ಕೆ ಮೆಚ್ಚಿ ನಾನು ಅವನ ಸಾಯುವ ಸಮಯದಲ್ಲಿ ನನ್ನ ರಕ್ತ ಕೊಟ್ಟು ಪ್ರಾಣ ಉಳಿಸಿದ್ದೇನೆ. ಅವನೊಬ್ಬ ನಮ್ಮ ಸೋದರ ಸಮಾನ. ಅವನ ಬಗ್ಗೆ ನಾವು ತಪ್ಪು ಕಲ್ಪನೆ ತಿಳಿದುಕೊಳ್ಬಾರ್ದು ವಿಶ್ವ. ಸಾರಿ ಸಂತೋಷ್, ಏನೋ ತಿಳಿಯಲ್ಲ, ವಿಷಕಂಠನ ಬಗ್ಗೆ ತುಂಬಾ ತಪ್ಪಾಗಿ ಮಾತನಾಡಿದೆ. ಅವನ ಬಗ್ಗೆ ನೀನು ಇಷ್ಟೊಂದು ಹೃದಯ ತುಂಬಿ ಮಾತನಾಡುವಾಗ ಅವನೂ ಒಬ್ಬ ನನ್ನ ಸಹೋದರ ಅಂತ ನಾನು ತಿಳ್ಕೊಳ್ತೇನೆ. ಇಲ್ಲಿವರೆಗೆ ನಾವೆಲ್ಲರೂ ಅಣ್ಣ ತಮ್ಮಂದ್ರಂತೆ ಬಂದಿದ್ದೀವಿ. ಮಧ್ಯದಲ್ಲಿ ಮನಸ್ಸು ಕೆಡಿಸ್ಕೊಳ್ಳೋದು ಬೇಡ ಅಂತ ನನ್ನ ಆತ್ಮ ಹೇಳ್ತಾ ಇದೆ. ಒಂದು ವೇಳೆ ವಿಷಕಂಠ ಏನಾದರೂ ದಾರಿ ತಪ್ಪಿದರೆ ಅವನಿಗೆ ಬುದ್ಧಿ ಹೇಳೋಣ. ಏಕೆಂದರೆ ಅವನ ಮೇಲೆ ಅಧಿಕಾರ ಮಾಡುವ ಹಕ್ಕು ನಮ್ಮಿಬ್ಬರಿಗಿದೆ. ಏಕೆಂದರೆ ನಾವು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವರು, ಒಂದೇ ಹಾಸಿಗೆಯಲ್ಲಿ ಮಲಗಿದವರು, ಒಬ್ಬರಿಗೊಬ್ಬರು ಬೇಕಾದ ತ್ಯಾಗ ಮಾಡುವ ಮನೋಭಾವನೆ ಉಳ್ಳವರು. ಅಂದಾಗ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತಿರುವ ನಾವು, ನಮ್ಮ ತಾಯಂದಿರು ಬೇರೆ ಬೇರೆ ಆಗಿರ್ಬೋದು, ನಮ್ಮ ಮನಸ್ಸುಗಳು ಬೇರೆ ಆಗಿಲ್ಲ. ಅದಕ್ಕೋಸ್ಕರ ಮುಂದೆ ಬಾಳುವುದಾದರೆ ಒಂದೇ ಮನೆಯಲ್ಲಿ ಬಾಳಬೇಕಂತ ನಾನು ನಿರ್ಧಾರ ಮಾಡಿದ್ದೇನೆ ವಿಶ್ವ. ಲೇ ಸಂತೋಷ, ಈ ಕಲಿಯುಗದಲ್ಲಿ ಒಂದೇ ತಾಯಿ ಮಕ್ಕಳು ಕೂಡಿರುವುದೇ ಬಹಳ ಕಷ್ಟವಾಗಿದೆ. ನೋಡು, ನಾವು ಕೂಡಿರಬಹುದು, ನಾವು ಮೂವರು ಒಂದೇ ಮನೆಯಲ್ಲಿ ಇರಬಹುದು. ಆದರೆ ನಮ್ಮನ್ನು ಮದುವೆಯಾಗುವ ಹೆಣ್ಣುಗಳು ಒಂದೇ ಜಾಗದಲ್ಲಿ ಸಂಸಾರ ಮಾಡಲು ಸಾಧ್ಯವೇ? ನೋಡ ವಿಶ್ವ, ನಾವು ಮೂವರು ಕೂಡಿಕೊಂಡು ಮದುವೆ ಆದ ನಂತರ ಅದಕ್ಕೊಂದು ಮೀಟಿಂಗ್ ಮಾಡಿದ್ರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಸಮಾಜಕ್ಕೊಂದು ಹೊಸ ಮಾದರಿಯನ್ನ ತೋರಿಸಬೇಕೆನ್ನುವುದೇ ನನ್ನ ಒಂದು ಗುರಿಯಾಗಿದೆ. ನಿನ್ನ ಯೋಚನೆ ಏನೋ ನಾನು ಮೆಚ್ಚಿಕೊಳ್ತೇನೆ. ನಮ್ಮ ಮೂವರಲ್ಲಿ ಯಾರು ಮೊದಲು ಮದುವೆಯಾಗಬೇಕು? ವಿಶ್ವ, ಬ್ರಹ್ಮನ ಲಿಖಿತ ಯಾರ ಹಣೆ ಬರದಲ್ಲಿ ಬರೆದಿದೆಯೋ ಅವರ ಮದುವೆ ಮೊದಲು ಆಗುತ್ತದೆ. ಮೊದಲು ನಿನ್ನ ಹಣೆ ಬರದಲ್ಲಿ ಬರೆದಿದ್ದರೆ ಮೊದಲು ಮದುವೆ ನಿನ್ನದಾಗುತ್ತದೆ. ಬಾರದು ಬಪ್ಪದು ಬಪ್ಪದು ತಪ್ಪದೆಂಬ ನಾನುಡಿ ಗಟ್ಟಿಟ್ಟ ಬುತ್ತಿ. ಮೊದಲು ನೀನೇ ಮದುವೆ ಆಗಬೇಕೆಂತ ನಿನ್ನ ಹಣೆ ಬರದಲ್ಲಿ ಬರೆದಿದ್ದರೆ ಮೊದಲು ನೀನೇ ಮದುವೆ ಆಗುತ್ತಿ. ಅಂದ್ರೆ ಮೊದಲು ನಾನೇ ಮದುವೆಯಾದರೆ? ಯಾಕೆ? ಅಲ್ಲ, ನನ್ನ ಸಂಸಾರಿ ಮಾಡಿ ನೀವಿಬ್ರು ಮಜಾ ಮಾಡ್ಬೇಕಂತ ಪ್ಲಾನ್ ಮಾಡಿಕೊಂಡಿದ್ದೀನಿ ನಾನು. ಅದಕ್ಕಂತ ಸಂತೋಷ್ ನಾನೊಂದು ಪ್ಲಾನ್ ಮಾಡಿದ್ದೇನೆ. ಹೇಳಿ ಸಿಟ್ಟಾಗಲ್ಲ ಅಂದ್ರೆ ನಾನು ಹೇಳಿಬಿಡ್ತೇನೆ. ಖಂಡಿತ ಹೇಳಪ್ಪ, ನಾನು ಸಿಟ್ಟಾಗಲ್ಲ. ಒಂದು ಕೆಲಸ ಮಾಡೋಣ, ನಾವು ಮೂವರು ಜನ ಸ್ನೇಹಿತರು ಕೂಡಿ ಒಂದೇ ಹೆಣ್ಣಿಗೆ ಮದುವೆ ಆಗೋಣ. ಏನೋ ನಿನ್ ಪ್ಲಾನು? ನಾವು ಮೂವರು ಸೇರಿಕೊಂಡು ಒಂದೇ ಹೆಣ್ಣಿಗೆ
ಮದುವೆ ಆಗ್ಲಿಕ್ಕೆ ನಾವೇನು ಪಂಚ ಪಾಂಡವರೇನೋ? ಅಲ್ಲ, ನಾವು ಈ ಕಲಿಯುಗದಲ್ಲಿ ಯಾಕಾಗಬಾರದು ಆ ಪಂಚ ಪಾಂಡವರಂತೆ ತ್ರಿಮೂರ್ತಿ ಪಾಂಡವರು? ನೋಡು ವಿಶ್ವ, ಆತ್ಯ ತ್ರಿಮೂರ್ತಿ ಪಾಂಡವರು. ನಾಳೆ ಈ ಸಮಾಜದಲ್ಲಿ ಕೌರವರು ಹುಟ್ಟುತ್ತಾರೆ. ಅವರನ್ನು ಧ್ವಂಸ ಮಾಡುವ ಶಕ್ತಿ ನಿನ್ನ ಹತ್ರ ಇದೆಯೇನೋ? ಅವರನ್ನು ಧ್ವಂಸ ಮಾಡಲಿಕ್ಕೆ ನಮ್ಮ ಪಾಲಿಗೆ ವಿಷಕಂಠ ಇದ್ದಾನಲ್ಲ, ಅವನು ಭೀಮ ಇದ್ದ ಹಾಗೆ ಅವನು. ಹೌದು, ನೀನು ಹೇಳುವ ಮಾತು ಸತ್ಯ. ನಾವೆಲ್ಲರೂ ಒಂದೇ ಹೆಣ್ಣಿಗೆ ಮದುವೆ ಆಗ್ಬೋದು. ನಾವು ಮೂವರು ಮದುವೆ ಆಗುವ ಹೆಣ್ಣು ಎಲ್ಲಿದೆ ಈ ಜಗದಲ್ಲಿ? ಹೌದಲ್ಲ, ಅದನ್ನೇ ನಾನು ಮರೆತು ಬಿಟ್ಟಿದ್ದೆ ನೋಡು. ವಿಶ್ವ, ನೀನೇನೋ ನನ್ನ ಮೇಲೆ ವಾತ್ಸಲ್ಯದಿಂದ ಒಂದೇ ಹೆಣ್ಣಿಗೆ ಮದುವೆ ಆಗ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅಂತ ಪವಿತ್ರ ಗುಣ ನಿನ್ನಲ್ಲಿ ಅಡಗಿಕೊಂಡಿದೆ. ನಿನ್ನ ಗುಣಕ್ಕೆ ಮೆಚ್ಚಿ ನಾ ಏನೆಂದು ಕರೀಲಪ್ಪ ನಿನಗೆ? ಏನೆಂದು ಕರೀಲಿ? ಮುಂದಿನ ಜನ್ಮ ಇದ್ದರೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಹುಟ್ಟೋಣ ಅಂತ ನನ್ನ ಅಭಿಪ್ರಾಯ. ನಿನ್ನಂತ ಗುಣ, ನಿಂದ ಎಂತ ಗುಣಪ್ಪ ವಿಶ್ವ, ನಿನ್ನ ಎಂತ ಪವಿತ್ರ ಗುಣ ನಿಂದು. ನಡೆ, ದೇವರ ಗುಡಿಗೆ ಹೋಗುವ ಸಮಯವಾಯಿತು. ವಿಶ್ವ, ಇಷ್ಟೆಲ್ಲ ಮಾತನಾಡುವಾಗ ನಮ್ಮ ಪವಿತ್ರ ಗುಣದಲ್ಲೇ ದೇವರಿದ್ದಾನೆ. ಆ ದೇವರಿಗಾಗಿ ಹೋಗಿ ಬೇಡಿಕೊಳ್ಳುವುದಾದರೂ ಏನಿದೆ? ಹೋಗೋ, ವಿಷಕಂಠ ಎಲ್ಲಿದ್ದಾನೆ ಹುಡುಕಿಕೊಂಡು ಬಾ. ಸ್ವಲ್ಪ ನಾನು ಅತ್ತಿತ್ತ ತಿರುಗಾಡ್ಕೊಂಡು ಬರ್ತೇನೆ. ಆಯ್ತು, ಅಷ್ಟೇ ಮಾಡು. ನೀನು ಆದಷ್ಟು ಬೇಗ ಮನೆಗೆ ಬರ್ಬೇಕಾ? ಆಯ್ತಪ್ಪ, ನಾನು ಬೇಗ ಮದುವೆಗೆ ಬರ್ತೀನಿ. ಹೋಗು. ಆಯ್ತು, ನಾನು ಬರ್ತೇನೆ. ಇಂಥ ಗೆಳೆಯರನ್ನು ಪಡೆದ ನಾನೆಂತ ಪುಣ್ಯಶಾಲಿ. ಈ ಗೆಳೆತನ ಕೊನೆತನ ಯಾವ ವಿಷಯಗಳಿಗೆ ಬರದ ಹಾಗೆ ಒಂದೇ ಮನೆಯಲ್ಲಿ ಬಾಳುವಂತೆ ಕೃಪತೋರು ಶ್ರೀ ಸಿದ್ದರಾಮೇಶ್ವರ. ಶ್ರೀ ಸಿದ್ದರಾಮೇಶ್ವರ. ಏನ್ರಿ, ದಾರಿಯಲ್ಲಿ ನಿಂತ್ಕೊಂಡು ಯಾರಿಗೆ ಕೈ ಮುಗಿದು ಏನ್ ಬೇಡ್ಕೊತಾ ಇದ್ದೀರಾ? ದೇವರಿಗೆ ಸುಧಾ, ನಮ್ಮನ್ನು ಪ್ರೀತಿಯಿಂದ ಕಾಣುವ ಪ್ರತಿಯೊಂದು ವಸ್ತು ನಮ್ಮಿಂದ ದೂರ ಆಗಬೇಡೆಂದು ಆ ಸಿದ್ದರಾಮೇಶ್ವರನಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಇರ್ಲಿ, ನೀನು ಎಲ್ಲಿಂದ ಬರ್ತಾ ಇದ್ದಿ ಸುಧಾ? ದೇವಸ್ಥಾನಕ್ಕೆ ಹೋಗಿದ್ದೆ. ಏನೆಂದು ಬೇಡಿಕೊಂಡೆ ದೇವರಿಗೆ? ನಾನು ಪ್ರೀತಿಸುವ ವಸ್ತು ನನ್ನದಾಗ್ಲಿ, ನನ್ನ ಬಾಳಿಗೆ ಬೆಳಕಾಗ್ಲಿ, ಸದಾ ನನ್ನ ಜೊತೆ ನಗುನಗುತ್ತಾ ಇರ್ಲಿ ಅಂತ ಬೇಡ್ಕೊಂಡು ಬಂದೆ ನಾನು. ಸುಧಾ, ಇವೆಲ್ಲ ಹುಚ್ಚು ಕಲ್ಪನೆ. ನಾವು ಬೇಡಿಕೊಂಡಂತೆ ಆಗುವುದಾದರೆ, ನಾವು ಬಯಸಿದಂತೆ ಬರುವುದಾದರೆ, ಈ ಜಗದಲ್ಲಿ ಪ್ರತಿಯೊಬ್ಬ ಮಾನವನು ತನ್ನ ಇಚ್ಛೆಯಂತೆ ಪಡೆದುಕೊಂಡು ಸರ್ವಾಧಿಕಾರಿಯಾಗಬಹುದು. ನಾವು ಬಯಸಿದಂತೆ ಬರುವುದಾದರೆ ದೇವರೆಂಬ ಪದಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ. ದೇವರು ಬಲು ಬುದ್ಧಿವಂತ. ನಾವೊಂದು ಕೇಳಿದರೆ ತಾನೊಂದು ಕೊಡುತ್ತಾನೆ, ಮತ್ತೆ ತನ್ನಲ್ಲಿ ಒಂದು ಇಟ್ಟುಕೊಂಡು ನಮ್ಮಲ್ಲಿ ಆಸೆ ಹುಟ್ಟಿಸುತ್ತಾನೆ. ನಮ್ಮ ಆಸೆಯಂತೆ ನೆರವೇರಬೇಕಾದ್ರೆ ಅದಕ್ಕೂ ಒಂದು ಪುಣ್ಯ ಪಡೆದುಕೊಂಡು ಬಂದಿರಬೇಕು ಸುಧಾ. ಆ ಪುಣ್ಯನ ನಾನು ಈಗಾಗಲೇ ಪಡ್ಕೊಂಡು ಬಂದಿದ್ದೀನಿ. ನಾನು ಪ್ರೀತಿಸೋ ವಸ್ತು ನನ್ನದಾಗ್ಬೇಕೆಂಬುದೇ ನನ್ನ ಮನದ ಆಸೆ. ಹೌದಾ? ಆ ಪುಣ್ಯ ನೀನು ಪಡೆದುಕೊಂಡು ಬಂದರೆ ನಿಮ್ಮ ಜೊತೆಯಲ್ಲೇ ಇರುವ ಆ ಪುಣ್ಯದ ವಸ್ತು ಪಡೆದುಕೊಂಡು ಬರ್ಬೇಕಲ್ಲ. ಅಂದಾಗ ಮಾತ್ರ ನೀವು ಆಸೆ ಪಟ್ಟಿದ್ದಕ್ಕೂ ಆ ವಸ್ತುವಿಗೂ ಖುಷಿ ಇದೆ ಎಂದು ನನ್ನ ಅಭಿಪ್ರಾಯ. ಒಂದು ವೇಳೆ ನಿನ್ನ ಜೊತೆಯಲ್ಲಿರುವ ಆ ಪುಣ್ಯದ ವಸ್ತು ಪಡೆದುಕೊಂಡು ಬರದೇ ಹೋದರೆ ನೀನು ಪ್ರೀತಿಸುವುದು ಪ್ರಯೋಜನವಿಲ್ಲ ಎಂದು ನನ್ನ ಅಭಿಪ್ರಾಯ. ಒಂದು ವೇಳೆ ನಾನು ಪ್ರೀತಿಸೋ ವಸ್ತು ನನ್ನದಾಗದೆ ಹೋದ್ರೆ ಜೀವನದಲ್ಲಿ ನಾನು ಮದುವೆನೇ ಆಗ್ಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಸುಧಾ, ನೀನು ಪ್ರೀತಿಸುವ ವಸ್ತುವಿಗೂ ಮದುವೆಗೂ ಯಾವ ಸಂಬಂಧ ಸುಧಾ? ಸಂತೋಷ್, ನಾನು ಪ್ರೀತಿಸ್ತಾ ಇರೋದು ವಸ್ತುನಲ್ಲ, ವ್ಯಕ್ತಿನ. ಸುಧಾ, ನಿಜ ಸಂತೋಷ್, ನಾನು ಪ್ರೀತಿಸ್ತಾ ಇರೋ ವ್ಯಕ್ತಿ ಬಡವನಾದ್ರೂ ಗುಣದಲ್ಲಿ ಅಪ್ಪಟ ಚಿನ್ನದಂತಿದ್ದಾನೆ. ಈ ಜೀವನದಲ್ಲಿ ನಾನು ಮದುವೆ ಅನ್ನೋದಾದ್ರೆ ಅವನನ್ನೇ ಆಗ್ಬೇಕು ಅಂತ ನಿರ್ಧಾರ ಕೂಡ ಮಾಡ್ಬಿಟ್ಟಿದ್ದೀನಿ. ಆದ್ರೆ ಈ ಬಡ ಪ್ರೇಯಸಿಗೆ ಅವಳು ಪ್ರೇಮ ಭಿಕ್ಷೆ ನೀಡ್ತಾನೋ ಇಲ್ಲೋ ಅಂತ ಅನುಮಾನ ಪಡ್ತಾ ಇದ್ದೀನಿ ಅಷ್ಟೇ.
ಸುಧಾ, ನಿನ್ನ ಕೈ ಹಿಡಿಯುವ ಭಾಗ್ಯ ವ್ಯಕ್ತಿ ಪಡೆದಿರಬೇಕು. ಶೀಲದ ಸಿಂಗಾರವನ್ನೇ ಹೊತ್ತು ಸೌಂದರ್ಯ ಸೊಬಗನ್ನು ತುಂಬಿರೋ ನಿನ್ನ ಈ ದೇಹ ಸತಿ ಸಾವಿತ್ರಿಯಂತೆ ಕಂಗೊಳಿಸುತ್ತಿರುವ ನೀನು ನಿನ್ನ ಗುಣಗಳನ್ನು ನೋಡಿ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುವ ವ್ಯಕ್ತಿ ಕೋಟಿ ಪುಣ್ಯ ಮಾಡಿರಬೇಕು. ಅಂದಾಗೆ ನೀನು ಪ್ರೀತಿಸುವ ವ್ಯಕ್ತಿಯ ಹೆಸರೇ ಹೇಳಿಲ್ಲ, ಯಾರು? ನಿಮಗೆ ನೋಡ್ಬೇಕು ಎಂಬ ಹಂಬಲ ಇದ್ರೆ ತೋರಿಸ್ತೀನಿ, ಇಲ್ಲಿ ಬಂದಿದ್ದಾರೆ. ಚೇಚೆ, ಮದುವೆ ಮಂಟಪದಲ್ಲಿ ನೋಡಿದ್ರು ಪರವಾಗಿಲ್ಲ, ಇಲ್ಲೇ ಬಂದಿದ್ದಾನೆಂದ ಮೇಲೆ ಸ್ವಲ್ಪ ನೋಡ್ಬೇಕೆಂಬ ಆಸೆ. ಮದುವೆ ಮಂಟಪದಲ್ಲಿ ನೋಡೋದಕ್ಕಿಂತ ಮುಂಚಿತವಾಗಿ ಇಲ್ಲೇ ನೋಡ್ಬೋದಲ್ಲ, ನಾನು ಕಣ್ಮುಂದೆನೆ ನಿಂತಿದ್ದಾರೆ. ಎಲ್ಲಿ? ನಮ್ಮ ಕಣ್ಮುಂದೆ ನಿಂತಿದ್ದಾನೆ? ಎಲ್ಲಿ ಸುಧಾ? ಕಾಣ್ತಾ ಇಲ್ವಲ್ಲ? ಇಲ್ಲೇ ನಿಂತಿದ್ದಾರ್ರಿ. ಎಲ್ಲಿ ಎಲ್ಲಿ ಸುಧಾ, ಎಲ್ಲಿ? ಸಂತೋಷ್, ನೀವೇ ಆ ವ್ಯಕ್ತಿ. ಸುಧಾ, ಈ ಬಡವ ನಿನ್ನ ಕೈ ಹಿಡಿಯುವಷ್ಟು ಸಮರ್ಥನೆ ಸುಧಾ? ಬಡವರಾದವರು ಶ್ರೀಮಂತ ಹೆಣ್ಣನ ಕೈ ಹಿಡಿಬಾರ್ದು ಅಂತ ಕಟ್ಟಾಪ್ರೆ ಏನೂ ಇಲ್ವಲ್ಲ. ನೋಡಿ, ನಾನಂತೂ ನಿಮ್ಮ ಗುಣಕ್ಕೆ ಮನಸೋತು ಹೋಗ್ಬಿಟ್ಟಿದ್ದೇನೆ. ಮಾನಸಿಕವಾಗಿ ನಿಮ್ಮನ್ನ ಬಹಳ ದಿನಗಳಿಂದ ನಾನು ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ನೋಡು ಸುಧಾ, ನಾನು ನಿನ್ನಷ್ಟು ಶ್ರೀಮಂತನಲ್ಲ. ನನ್ನ ಪ್ರತಿಯೊಂದು ಕಷ್ಟ ಸುಖದಲ್ಲಿ ನೀನು ಭಾಗಿಯಾಗುವುದಾದ್ರೆ ಮಾತ್ರ ನಾನು ನಿನ್ನ ಕೈ ಹಿಡಿಯಲು ಸಿದ್ಧನಾಗುತ್ತೆ. ನೋಡಿ, ನೀವು ಗುಡಿಸಲಲ್ಲಿ ವಾಸ ಮಾಡಿದ್ರು ಕೂಡ ನಿಮ್ಮೊಂದಿಗೆ ಸಂಸಾರ ಮಾಡೋದಕ್ಕೆ ನನಗೆ ತುಂಬಾ ಸಂತೋಷವಿದೆ. ಈಗಾಗಲೇ ನಮ್ಮನ್ನ ಒಪ್ಪಿಗೆ ಕೊಟ್ಟಾಗಿದೆ. ನಿಮ್ಮ ಅನುಮತಿಗಾಗಿ ಕಾಯ್ತಾ ಇದ್ದೀನಿ ನಾನು. ಅಂದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ಮದುವೆ ಮುಗಿದು ಹೋಗುತ್ತೆ. ಸುಧಾ ಸುಧಾ, ನಾನು ನಿನ್ನನ್ನು ಏನಂತ ಕರೀಲಮ್ಮ, ಏನಂತ ಕರೀಲಿ? ಪ್ರೀತಿಯಿಂದ ಸುಧಾ ಐ ಲವ್ ಯು ಅಂತ ಕರೀರಿ. ಸುಧಾ ಸುಧಾ, ಐ ಲವ್ ಯು ಸುಧಾ, ಐ ಲವ್ ಯು.
ಮರದಲ್ಲಿರುವ ಕಾಯಿ ಹಣ್ಣಾಗಲೆಂದು ಕಣ್ಣಿಟ್ಟು ಬಿಟ್ಟಿದ್ದೆ. ಹಣ್ಣಾಗಿ ಅರಸನ ಮನೆಗೆ ಬರುವ ಮುನ್ನ ಹಾದಿಡಿದು ಹೋಗುವ ಭಿಕ್ಷುಕನ ಉಡಿಯಲ್ಲಿ ಬೀಳುತ್ತೆಂದು ನಾನು ತಿಳಿದಿರಲಿಲ್ಲ. ಭಿಕ್ಷುಕನ ಉಡಿಯಲ್ಲಿ ಬಿದ್ದ ಹಣ್ಣನ್ನು ಕದ್ದಾದರೂ ತಿನ್ನಲೇಬೇಕು. ಈ ಯುದ್ಧದಲ್ಲಿ ಮಾತಿನ ಯುದ್ಧ ನಡೆದರೆ ಹೆಣ್ಣಿಗಾಗಿ ಭಿಕ್ಷುಕನ ಹೆಣವಾಗುವುದು ಖಂಡಿತ. ಸಂತೋಷ್, ಇನ್ನು ಮುಂದೆ ನೀನು ನನ್ನ ಸ್ನೇಹಿತನಲ್ಲ. ಇದು ಎಂತ ಊರು ಹಚ್ಚಿದ್ರಿ? ಗಾಡಿ ಹಿಡಿದು ಹೊಂಟ್ರೆ ಸಾಕು, ನಮ್ಮ ಮನೆಗೆ ಬಂದ್ ಮಾಡ್ರಿ, ನಮ್ಮ ಮನೆಗೆ ಬಂದ್ ಮಾಡ್ರಿ. ಹೌದು, ನಾವು ಎಷ್ಟು ಮಂದಿಗಂತ ಮಾಡ್ಬೇಕ್ರಿ ಕೀಲಿ ಕೈ ರಿಪೇರಿ? ಎಲ್ಲರ ಮನ್ಯಾಗ ಕೀಲಿ ಕಪ್ಪಿ ಕೆಟ್ಟಿ ಕಪ್ಪಿನೇ ಅದಾವ. ಅದ್ರಾಗ ಒಬ್ಬಾಕಿ ಬಲಿ ಕಪ್ಪಿ ಐತ್ರಿ. ಕಪ್ಪಿ ಕೈ ಕಳ್ಕೊಂಡು 3 ವರ್ಷ ಆತಂತ. ಕೈ ಕುಡ್ಬರಿ ಅಂತ ಕರೆದ್ರು. ನಾ ಹೋಗಿ ಕಪ್ಪಿ ಒಳಗೆ ಕೈ ಸೇರಿದ್ರ ಮುಂದಿನಿಂದ ಹಾದು ಹಿಂದ್ ಪಾರ ಆಗ್ಬೇಕ ಅಂತ ಆಗ್ಲೈತ್ರಿ ಬಾಯಿ ಕೀಲಿ ಕಪ್ಪಿಲ್ಲ. ಇರ್ಲಿ, ಏನೇ ಆಗಲಿ, ಈ ಊರಿಗೆ ಬಂದಿದ್ದಕ್ಕೂ ಮಮತಾಳ ಮೇಲೆ ನಮ್ಮ ಮನಸ್ಸಾಗೈತಿ. ಹೆಂಗಾರ ಮಾಡಿ ಅವ್ರ ಮನೆ ಕೀಲಿ ಕಪ್ಪಿಗೆ ನಮ್ಮ ಪರ್ಮನೆಂಟ್ ಕೀಲಿ ಕೈ ಕುಂಡಿಸಿ ಬಿಟ್ರ. ಜಲ 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 ಜಲದಾಚಿ ಮೀನ 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 ಮೀನಾಚಿ ಕಮ 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 ಕಮಲಾಚಿ ಪಟ 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 ಪಂಚರಂಗಿ ಬಾಲೆ ಐತಲ ಕಡಿ ಬಾಲೆ. ಲೋಕವೇ ಹೇಳಿದ ಮಾತಿದು
ಕೊಡ್ತೀನಿ ಮಾಡಿ ಅಂದಿದ್ರಲ್ಲ ಕೈ ದುರಸ್ತಿನ ತಗೊಂಡ್ ಅಲ್ರಿ ಬಾಯಾರ ಹಾ ನಾವ್ ಯಾರ ಮನಿಗಂತ ಹೋಗ್ಬೇಕ್ರಿ? ಪಾಪ ಎಲ್ಲರ ಮನಿಗೆ ಬಂದೇ ಮಾಡಂತಾರ ಕೀಲಿ ಕಪ್ಪಿ ರಿಪೇರಿ. ಹಾ. ನಮ್ಮ ಮನಿಗೆ ಬಂದು ಮಾಡ್ಸ್ಕೊಂಡು ಹೋರಿ ಅಂತಂದ್ರ ಒಬ್ರು ಹೋಗೋಲ್ರು ಕೀಲಿ ಕಪ್ಪಿ ರಿಪೇರಿನ. ಅದಕ್ಕ ಈ ಊರಾಗ ತಿರುಗಾಡಿ ಮಾಡಿ 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 ಸುಸ್ತಾದಂಗಾಗಿ ಕಾಲ ಕೈಯಾಗ ತ್ರಾಣ ಇಲ್ಲದಂಗಾಗಿ ಅಯ್ಯ ಪಾಪ ಅದಕ್ಕಂತ ನೀವಿದ್ದಲ್ಲಿ ನಾನು ಬಂದಿನ್ರಿ ತಗೋರಿ. ಹಂಗಾದ್ರೆ ಹೆಂಗೈತ್ ನೋಡ್ರಿ ಕಪ್ಪಿ ಮಾಡ್ರಿ ಇದ್ರ ದುರಸ್ತಿ. ಎಲ್ಲಾ ಇವನ ಈಗ ನಾನು ಸಾಮಾನ್ಯ ಮನೆಗೆ ಬಿಟ್ಟು ಬಂದಲ್ರಿ. ಸಾಮಾನ್ಯ ಮನ್ಯಾಗ ಬಿಟ್ಟು ಇಲ್ಲಿ ಅದ ಸರ್ಕಾರಿ 3 ಮನೆಗೆ ಬಿಟ್ಟು ಬಂದ್ರನ ಎಲ್ಲ ಹೇಳ್ರಿ. ಈಗ ನನ್ನ ಬಲ್ಲಿ ನಂದೇ ಸ್ವಂತದ್ದಂತ ಕೈ ಐತ್ರಿ. ಆಯ್ತಾ ಹಾ ಅದು ನಿಮ್ಮ ಕಪ್ಪಿಗೆ ಬರ್ತಿತ್ತು ಅಂದ್ರೆ ನಾವು ನೀವೇ ಇಟ್ಕೊಂಡು ಬಿಡ್ರಿ. ಬಂತಂದ್ರ ಬಿಡು ಮಗಳ ಅಲ್ರಿ. ಹೊಸ ಕಪ್ಪಿನೇ ಅದಲ್ರಿ, ಇನ್ನ ಸೀಲ್ ಹೊಡೆದಿಲ್ಲ. ಜರ ಜಂಗ್ ಹಿಡ್ದಂಗ ಆಗ್ಯದ್ರಿ. ಮಳಿಗಿಳಿ ಆಡ್ಸಿರಿ ಅದು ಎಲ್ಲ ಕೆಬ್ಬಣ ಹಾಕಿ ತುರ್ಕಿವಿ. ಅದಕ್ಕಲ್ಲೇ ಜರ ಗೀಚ್ ಬಿದ್ದಂಗ ಆಗ್ಯದ್ರಿ. ಇನ್ನು ಏನೂ ಹಾಕಿ ಇಲ್ಲ. ಇನ್ನೂ ಹಾಕಿಲ್ರಿ, ಏನೋ ಆಡ್ಸಿರಿ ನೋಡಮ್ಮ ಟ್ರೈ ಮಾಡ್ಬೇಕಂತ ಹೇಳಿ. ಹೌದಲ್ಲ ಹಾಕಿ ನೋಡ್ರಿ. ಹಂಗಾದ್ರೆ ನಿಮ್ದು ಸ್ವಲ್ಪ ಹಾಕಿ. ಈ ನಮೂನಿ ಹಾಕೋದಾ? ಜರ ತೂ ತಗಲ್ಲ ಕಮ್ಮದರಿ, ಜರ ಕೈ ಹೆಚ್ಚಿಗೆ ಆಗ್ಯದ. ಜರ ಎಷ್ಟು ತ್ರಾಸ ಮಾಡ್ಕೊಳಕ ಜರ ಹೆಂಗ್ ಹಿಡ್ದರಿ, ಜರ ಎಣ್ಣೆ ಬಿಡ್ಬೇಕಾದ. ಬಿಡಿ ಎಣ್ಣೆ. ಎಣ್ಣೆ ತಂದಿಲ್ಲ, ಜರ ಉಗುಳು ಹಚ್ಚಿಕಿಸಿದ್ರೆ ಓದ್ತೀನಿ ನೋಡ. ಗೊತ್ತಲ್ಲ ಗೊತ್ತ ನೋಡ್ರಿ, ನಮ್ದು ನಿಮ್ದು ಬರೋಬ್ಬರಿ ಆಯ್ತಲ್ರಿ. ಏ ಏನದು ಬರೋಬ್ಬರಿ ಇರೋದು? ಕೀಲಿ ಕಪ್ಪಿರಿ. ಈ ನೋಡ್ರಿ ನಿಮ್ ಅಲ್ಲ. ಕೀಲಿ ಕಪ್ಪಿಗೆ ನಮ್ಮ ಕೀಲಿ ಕೈ ಕರೆಕ್ಟ್ ಗೊತ್ತದ. ಅಲ್ಲ ಹೌದ್ ನೋಡ. ಹಾಗಾದ್ರೆ ನಮ್ ಕಪ್ಪಿಗೆ ನಿಮ್ ಕೀಲಿಕೈ ಬಹಳ ದೊಡ್ಡದಾಗೈತೆ ಅನ್ಸಕತ್ತ. ದೊಡ್ಡದಿದ್ರಿ ಏನಾಯ್ತ್ರಿ, ಕರೆಕ್ಟ್ ಕೂತದ ನೋಡ್ರಿ. ಅದ್ಮ್ಯಾಲ ನಮ್ದು ನಿಮ್ದು ಒಂದೇ ಆಯ್ತು ನೋಡ್ರಿ. ಏನದ ಅಂತ ನಿಂದ ಒಂದ ಇರೋದು ಮನಸ್ಸ್ರಿ ಮನಸ್ಸ. ಅದಕ್ಕೆ ನೋಡ್ರಿ ನಿಮ್ಮ ಕಪ್ಪಿಗೆ ನನ್ನ ಕೈ ಎಷ್ಟು ಕರೆಕ್ಟ್ ಕುಂತದಂತ. ಯಾಕ್ರಿ ಜಡಿಯವ್ರ ಕೀಲಿ ಕೈ ಕೊಟ್ಟಂಗ್ ಮಾಡಿ ನನ್ನ ಮನಸ್ಸಿಗೆ ಕೈ ಹಾಕಕತ್ತಿರಲ್ಲ ಯಾಕ? ಹೆಂಗ್ ಕಾಣಕ್ ಹತ್ತೈತಿ ನಿಮ್ಗ? ಮಮತಾ ಖರೆ ಹೇಳ್ತೀರಿ, ಹೇಳ. ನೀವು ತಪ್ಪು ತಿಳಿಯೋದಿಲ್ಲ ಅಂದ್ರೆ ಒಂದು ಮಾತು ಹೇಳ್ಬೇಕು. ಏನದು? ಅಲ್ಲ ಇವ್ ನೋಡು ಮಾತು ಹೇಳ್ತೀನಿ ಅಂತ ನಿಂತಾನಲ್ಲ. ಮೊದಲು ನನ್ನ ಕಪ್ಪಿ ನನ್ನ ಕೈ ಹಾಕೊಡು, ನಿನ್ನ ಕೀಲಿ ಹೊರಗೆ ತಕ್ಕೋ, ಆಮೇಲೆ ನೀ ಏನು ಹೇಳ್ತಿಯಲ್ಲ ನಾ ಕೇಳ್ತೀನಂತ. ಬ್ಯಾಡ್ರಿ ಬ್ಯಾಡ್ರಿ ಮಮತಾ, ಯಾಕ್ರಿ? ನಮ್ಮ ಕೀಲಿ ಕೈ ನಮ್ಮ ಹತ್ರ ಬಿಡ್ಬ್ಯಾಡ್ರಿ. ನಮ್ಮ ಕೀಲಿ ಕೈ ನಿಮ್ಮ ಕಪ್ಪಿಗೆ ಇರ್ಲಿ ಅಂತ ನನ್ನ ಆಸೆ ರೀ. ನೀ ಹೇಳೋ ಮಾತು ನನಗ ಅರ್ಥ ಆಗ್ಲಿಲ್ಲ. ನಿಮ್ ಮ್ಯಾಲ ಹಾ ನಿಮ್ ಮ್ಯಾಲ ನನ್ ಮ್ಯಾಲ ನಿಮ್ ಮ್ಯಾಲ ಬಹಳ ಮನಸ್ಸಾಗೈತ್ರಿ. ನಿಮ್ಮನ್ನ ಕಂಡ್ರ ಬಹಳ ಪ್ರೀತಿ ಮಾಡ್ತೀನಿ. ಐ ಲವ್ ಯು ಮಮತಾ. ಹೌದಾ ನನ್ ರಾಜ? ಹೌದ್ರಿ, ನಿಮ್ಮನ್ನ ಕಂಡ್ರ ನನಗ ಹೆಂಗ ಆಗ್ತದ, ಹೆಂಗ ಕುಂತಲ್ಲಿ ಕುಂಡ್ರಂಗಿಲ್ಲ, ನಿಂತಲ್ಲಿ ಹೇಳೋಕೆ ನಿಮ್ಮ ಕಂಡ್ರ ಈಗ ಹೆಂಗಾಗತ್ತೋ? रुको जरा सबर करो. ಏನದು? ಸುಮ್ಮ ಗಪ್ಪಾಗಿ ನಿಂದ್ರಂಗಾಯ್ತು. ಯಾಕ್ರಿ? ಏನ್ರಿ ಹಾ ಏರ್ ನಿಂತಿತ್ತು ತಣ್ಣಗೆ ಇಳ್ದಂಗ ಆತ್ರಿ. ಏನ್ರಿ? ಎದೆಯಾಗಿನ ಉಸುರ್ರಿ. ಏನ್ರಿ ನೀವು ಬೆಕ್ಕಿ ಬೆಣ್ಣಿ ಕೊಟ್ಟಂಗ ಮಾಡಿ ನಾವು ಬಡಿಗೆ ತೊಗೊಂಡು ಬಡ್ದಂಗ ಮಾಡಿಬಿಟ್ರಲ್ಲ. ಏ
ಇಷ್ಟೇ ಏನ್ರಿ ನಿಮ್ ಧೈರ್ಯ? ಆ ಯಾಕ್ರಿ? ಅಲ್ಲ, ನಿಮ್ಮ ಧೈರ್ಯ ಎಷ್ಟೈತಿ ಅಂತ ನಾನು ಪರೀಕ್ಷೆ ಮಾಡಕ್ ಹಿಂಗ್ ಮಾಡಿದೆ ಅಷ್ಟೆ. ಆ ಈ ನಮೂನಿ ಕಪ್ಪಾಳಕ್ಕೆ ಹೊಡೆದು ನೋಡಾದ್ರ ಅಲ್ಲ, ಬರೀ ಹೆಂಗಸಾಗಿ ನಾನು ಒಂದು ಕಪಾಳಕ್ಕೆ ಇಟ್ರ ಮುದ್ರಕೊಂಡು ಮೂಲ್ಯಾಗ ಹೋಗ್ತಿದ್ದೀನಿ. ಇನ್ನು ನಮ್ಮ ಅಪ್ಪಗೆ ಈ ಸುದ್ದಿ ಗೊತ್ತಾತಂದ್ರ ಕೊಡಿ ತಗೊಂಡು ಬಂದು ಎಲ್ಲ ತುತ್ತಾನ ಗೊತ್ತಿಲ್ಲ. ಏನ್ ಮಾಡ್ತಿ? ನೀವು ನನ್ನ ಪ್ರೀತಿಸೋದು ಖರೆ ಆದ್ರ ನಿಮ್ಮ ಅಪ್ಪನ ಕೊಡ್ಲಿ ಯಾಕ್ರಿ? ಇವನು ಅವನು ದೊಡ್ಡ ಸೈನ್ಯನೇ ಬಂದ್ರು ಎದ್ರ ನಿಂತು ಎದುರಿಸ್ತೀನಿ ನಾನು. ಮೊದಲ ನಿಮ್ಮ ಪರ್ಮಿಷನ್ ಬೇಕು ನನಗೆ. ಯಾವ ಪರ್ಮಿಷನ್ ಬೇಕು? ನೋಡ್ರಿ, ನೋ. ಒಂದು ಹೆಣ್ಣು ಗಂಡಿಗೆ ಮನಸ್ಸು ಕೊಟ್ಟು ಅಂದ್ರ ಹೌದು, ಗಂಡಿಗೆ 10 ಆಣಿ ಬಲ ಬರ್ತೈತಿ. ಬರ್ತೈತಿ. ಬೇಕಾದ್ರೆ ನೀವು ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ರಿ, ಹಾ. ಇವನು ಅವನು ಯಾವ ಗುಡ್ಡದ ಮ್ಯಾಗ ನಿಂತು ಹಾರ ಅಂದ್ರ ಹಾರ್ತೀನಿ. ಹೌದೇನೋ ನನ್ ರಾಜ? ಹೌದಾ? ಹೌದ್ರಿ. ಅಲ್ಲ, ಹಾಗಾದ್ರ ಒಂದ್ ಸ್ವಲ್ಪ ಕಣ್ಣು ಮುಚ್ಕೊಂಡು ನಿಂದ್ರು ನೀನ್ ಎದೆಗೆ ಗುಂಡು ಹಾರಿಸ್ತೀನಿ, ಅವಾಗ ಹೆಂಗಕ್ಕತ್ತ ನೋಡೋಣ. ಮೊದಲು ನೀವು ನನಗೆ ಪ್ರೀತಿಸ್ತೀನಿ ಅಂತ ಹೇಳ್ರಿ. ಹಾ, ಹಾ ಅಲ್ಲ, ಪ್ರೀತಿಸ್ತೀನಿ ಅಂತ ಹೇಳ್ತೀನಿ, ನೀ ಮೊದಲು ಕಣ್ಣು ಮುಚ್ಕೊಂಡು ನಿಂದ್ರ. ಕಣ್ಣು ಮುಚ್ಕೊಂಡು ನಿಂತ ಮೇಲೆ ನಾ ಹೇಳ್ತೀನಿ ಪ್ರೀತಿ ಇರತ್ತೋ ಇಲ್ಲ ಎದೆಗೆ ಗುಂಡು ಕೂತ ಮೇಲೆ ಒದ್ದಾಡ್ತೀವಿ ಅಂತ ನೋಡ್ತಾನ. ಪ್ರೀತಿಸ್ತೀರಾ? ಹಾ, ಹಾಕಿರಿ. ಅವನು ಒಂದು ಗುಂಡು ಹಾಕ್ರಿ, 10 ಗುಂಡು ಹಾಕ್ರಿ. ನೀವು ಪ್ರೀತಿ ಹಿಗ್ಗಿನ ಹಂಗೆ ಹೇಳ್ತೀನಿ. ಹೌದಲ್ಲ? ಅಯ್ಯೋ ಅಲ್ಲ, ನಾನು ಎಷ್ಟು ಪ್ರೀತಿ ಮಾಡ್ತಾನಂತ ಪರೀಕ್ಷೆ ಮಾಡಕ್ ಹಾಗೆ ಮಾಡಿದೆ. ನಿನ್ ಮೇಲೆ ನನ್ ಪ್ರೀತಿ ಇರೋದು. ಆಗಲ್ಲ ಹಾ, ಮತ್ತೆ ತಡ ಮತ್ತೆ ಹೊಡಿ 9 ಹೊಡಿ ಗಜ್ಮ. ರಿಂಗ ರಿಂಗ ಕಿವಿಯನ ಜುಮುಕಿ ಎಲ್ಲರ ತಂದೆಯ ಹುಡುಗಿ ಹುಡುಗಿ ಕಲರ್ ಕಲರ್ ಕಣ್ಣಾಕಿ ಕತ್ತಲದಾಗೂ ಕನವಾಕಿ ರಿಂಗ ರಿಂಗ ಕಿವಿಯನ ಜುಮುಕಿ ಎಲ್ಲರ ತಂದೆಯ ಹುಡುಗಿ
ಸಂತೋಷ್, ಎಷ್ಟು ಆತುರದಿಂದ ಹೊರಟಿರಲ್ಲ, ಎಲ್ಲಿಗೆ ಹೋಗಿದ್ದೆ ಆ ಕಡೆ? ಆ ಕಾಟ ಮಾಡಿಸಲಿಕ್ಕೆ ಹೋಗಿದ್ದೆ ವಿಶ್ವ. ಹೌದಾ? ಯಾರ ಹೆಸರಿನಿಂದ? ನಿನ್ನ ಹೆಸರಿನಿಂದೋ ಅಥವಾ ಸುಧಾಳ ಹೆಸರಿನಿಂದ? ಓಹೋ ಸಂತೋಷ್, ನೀನು ತುಂಬಾ ಅದೃಷ್ಟವಂತ. ನಿನ್ನ ಗುಣಕ್ಕೆ ಮೆಚ್ಚಿ ಸುಧಾ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದ. ನೋಡು, ಈ ಭೂಮಿಗೆ ಮೇಘರಾಜ ಎಷ್ಟು ಪ್ರಿಯನೋ ಅಷ್ಟೇ ಪ್ರಿಯವಾದದ್ದು ನಿಮ್ಮಿಬ್ಬರ ಪ್ರೀತಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವ ಕಾಲಕ್ಕೂ ಬಾಡದೆ ಒಂದೇ ಬಂಧನವಾಗಿರಲೆಂದು ನನ್ನ ಹಾರೈಕೆ. ನೋಡು ವಿಶ್ವ, ಒಂದು ಹೆಣ್ಣನ್ನು ಗಂಡು ಪ್ರೀತಿಸಿ ಮದುವೆ ಆಗುವುದಕ್ಕಿಂತ ಒಂದು ಹೆಣ್ಣು ಗಂಡನ್ನು ಪ್ರೀತಿಸಿ ಮದುವೆಯಾಗುವುದು ಬಾಳಿನ ಉದ್ದಕ್ಕೂ ಅವರ ಬಾಳಿನಲ್ಲಿ ಸದಾ ಪ್ರೀತಿ ತುಂಬಿರುತ್ತದೆ ಎಂದ ಭಾವನೆಯಿಂದ ಸುಧಾಳನ್ನು ಮದುವೆ ಆಗಲು ನಾನು ಇಷ್ಟಪಟ್ಟಿದ್ದೇನೆ. ಸುಧಾಳ ಪ್ರೀತಿ ವಿಶ್ವಾಸ ನನ್ನ ದೇಹದ ಕಣಕಣಗಳಲ್ಲಿಯೂ ತುಂಬಿಕೊಂಡಿದೆ. ಹೀಗಿರುವಾಗ ನಾನು ಸುಧಾಳನನ್ನು ಪ್ರೀತಿಸುವುದು ತಪ್ಪೇ? ಖಂಡಿತ ತಪ್ಪಲ್ಲ. ನನ್ನ ಒಪ್ಪಿಗೆ ನಿಮ್ಮಿಬ್ಬರಿಗೆ ಎಂದೋ ಕೊಟ್ಟಿದ್ದೇನೆ. ಆದಷ್ಟು ನೀವಿಬ್ಬರು ಮದುವೆಯಾಗಿ ನಮಗೆ ಸಿಹಿ ಊಟ ಹಾಕಿಸ್ಬೇಕನ್ನೋದೇ ನನ್ನ ಆಸೆ. ನಿಮ್ಮಿಬ್ಬರ ಮದುವೆ ದೊಡ್ಡ ಸಂಭ್ರಮದಿಂದ ನಡೆಯಬೇಕು. ನೋಡು, ನಿಮ್ಮಿಬ್ಬರ ಮದುವೆಯಲ್ಲಿ ನನ್ನ ಕೆಲಸ ಯಾವುದು ಮೊದಲೇ ಹೇಳಿಬಿಡು. ನೋಡು ವಿಶ್ವ, ನನ್ನ ಮದುವೆಯಲ್ಲಿ ಸದಾ ನನ್ನ ಜೊತೆಯಲ್ಲಿ ಇರಬೇಕು. ಅಂಥದ್ದು ಏನಾದರೂ ತೊಂದರೆ ಬಂದ್ರೆ ಯಾವ ತ್ಯಾಗಕ್ಕಾದರೂ ನೀನು ಸಿದ್ಧನಾಗಿರ್ಬೇಕು. ಅಲ್ಲ, ಮದುವೆಯಲ್ಲಿ ನಿನಗೆ ಬರುವ ತೊಂದರೆ ಆದರೂ ಯಾವುದು ಮಿತ್ರ? ನೋಡೋ ವಿಶ್ವ, ತೊಂದರೆ ಅಂದ ತಕ್ಷಣ ನನ್ನ ಪ್ರಾಣ ಏನು ಹೋಗುವುದಿಲ್ಲ. ಮದುವೆಗೆ ಬಂದಿರತಕ್ಕಂತ ಎಲ್ಲ ನನ್ನ ಅತಿಥಿ ಬಂಧುಗಳಿಗೆ ಚೆನ್ನಾಗಿ ನೋಡ್ಕೊಳ್ಳುವುದೇ ನಿನ್ ತ್ಯಾಗ ಅಂತ ಹೇಳಿದೆ. ಓಹೋ, ಹೀಗೋ? ಅದೇನು ಮಹಾ ದೊಡ್ಡ ತ್ಯಾಗ. ನೋಡು, ಸ್ನೇಹಿತನಾದ ಮೇಲೆ ನಿನ್ನ ಕಷ್ಟದಲ್ಲಿ ನಿನ್ನ ಕರ್ತವ್ಯದಲ್ಲಿ ಸದಾ ನಿನ್ನ ಬೆನ್ನೆಲುಬಾಗಿ ನಿಲ್ಲುತ್ತೇನೆ. ಅದಕ್ಕಾಗಿ ನೀನು ಯಾವ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸರಿ, ಈ ಟಿಫಿನ್ ಅಲ್ಲಿ ಏನು ತಂದಿರುವೆ? ನೋಡ ವಿಶ್ವ, ಇಷ್ಟೊತ್ತಾದರೂ ಈ ವಿಷಯವನ್ನೇ ಮರೆತು ಬಿಟ್ಟಿದ್ದೆ. ನೋಡ್ಶ್ವ, ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಿಗೆ ಪ್ರೀತಿಸುವ ಸುಧಾಳ ಹೆಸರಿನಿಂದ ದೇವರಿಗೆ ಅಭಿಷೇಕ ಮಾಡಿಸಿಕೊಂಡು ಪ್ರಸಾದ ತಂದಿರುವೆ ವಿಶ್ವ. ಮದುವೆಗಿಂತ ನಾನೇ ಮುಂಚೆ ಅವಳ ಮನೆಗೆ ಹೋಗಿ ಪ್ರಸಾದ ಕೊಡುವುದು ಅಷ್ಟೊಂದು ಸೂಕ್ತ ಅಲ್ವಾ ಎನ್ನುವ ಆಲೋಚನೆ ಮಾಡುವ ಸಂದರ್ಭದಲ್ಲಿ ನೀನು ಯೋಗ್ಯ ಸಮಯದಲ್ಲಿ ಬಂದೆ ನೋಡು. ಹೌದು, ದಯವಿಟ್ಟು ನೀನು ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಸ್ವತಃ ನೀನೇ ಸುಧಾಳ ಮನೆಗೆ ಹೋಗಿ ಸುಧಾಳ ಕೈಯಲ್ಲಿ ಈ ಸ್ವೀಟ್ ಕೊಟ್ಟು ಬಂದ್ಬಿಡುವ. ಅಂತೂ ಪ್ರೇಯಸಿಗೆ ಸ್ವೀಟ್ ಕೊಡಿಸುವ ಹ್ಯಾಬಿಟ್ ಬಿದ್ದಿದೆ ಅಂದಂಗ. ನೋಡು ವಿಶ್ವ, ನಾನು ಕೊಡುತ್ತಿರುವ ಸ್ವೀಟು ಇದು ಪ್ರಥಮ ಸಲ. ನನ್ನ ಹೆಸರು ಹೇಳಿ ಕೊಟ್ರೆ ಅವ್ರು ಸಾಕು, ಅವರು ಖಂಡಿತವಾಗಿ ತೆಗೆದುಕೊಳ್ತಾಳೆ. ತಿಂತಾಳೆ ತಿನ್ನಲಾರದೆ ಏನು ಮಾಡೋಳು? ಸಂತೋಷ ದೇವರ ಪ್ರಸಾದ ಅಂತ ಹೇಳಿದ್ರೆ ಹಿರಿ ಹಿಗ್ಗಿ ತಿಂದು ನಿನ್ನ ಹೆಸರು ಹೇಳಿ ತಣ್ಣಗೆ ಮಲಗಬಹುದು. ಅಲ್ಲ, ಮನೆಯಲ್ಲಿ ಅಕಸ್ಮಾತ್ ನಾನು ಸ್ವೀಟ್ ಕೊಡಲು ಹೋದಾಗ ಅವಳ ಅಣ್ಣ ಆನಂದ ಇದ್ರೆ ಏನಂತ ಉತ್ತರ ಕೊಡ್ಬೇಕು ಹೇಳು? ಪೆದ್ದ ಅಂದ್ರೆ ನೀನೇ ನೋಡು. ಪ್ರೀತಿಯಿಂದ ಒಂದು ಹೆಣ್ಣಿಗೆ ಸ್ವೀಟ್ ಕೊಡುವಾಗ ಮಧ್ಯದಲ್ಲಿ ಯಾರಾದ್ರೂ ಬಂದ್ರೆ ಇದು ರಾಘವೇಂದ್ರ ಸ್ವಾಮಿ ಪ್ರಸಾದ ಅಂತ ಸುಳ್ಳು ಹೇಳ್ಬೇಕು. ಅಲ್ಲ, ಸುಳ್ಳು ಹೇಳೋದು ತಪ್ಪಲ್ಲವೇ? ನೋಡ ವಿಶ್ವ, ಸತ್ಯ ಒಂದೇ ಈ ಸಮಾಜದಲ್ಲಿ ಬದುಕಲಾರದು. ಸತ್ಯಕ್ಕೆ ಬೆಲೆ ಬರಬೇಕಾದ್ರೆ 100 ಸುಳ್ಳಿದ್ದಾಗಲೇ ಮಾತ್ರ ಸತ್ಯ ಬರುತ್ತದೆ. ಒಂದೊಂದು ಸಲ ಸಮಯ ಬಂದಾಗ ಸುಳ್ಳು ಹೇಳಲೇಬೇಕು. ಅಂದ್ರೆ ಇದು ದೇವರ ಪ್ರಸಾದ ಅಲ್ಲ? ಖಂಡಿತವಾಗಿಯೂ ಇದು ದೇವರ ಪ್ರಸಾದ ಅಲ್ಲ. ನನ್ನ ಪ್ರೀತಿಯ ಸುಧಾಳಿಗೆ ತಂದಿರುವ ಸ್ವೀಟ್ ಇದು. ನನ್ನ ದುಡಿಮೆಯ ದುಡ್ಡಿನಲ್ಲಿ ಸ್ವೀಟ್ ತಿನ್ನಬೇಕೆಂಬ ಆಸೆ ಪಟ್ಟವಳು, ಅದಕ್ಕಾಗಿ ಅವಳಿಗಾಗಿ ತಂದಿರುವ ಸ್ವೀಟ್ ಇದು.
ದಯವಿಟ್ಟು ನೀನು ಮುಟ್ಟಿಸಿ ಬರೋ. ಈ ಸ್ವೀಟ್ ಅವಳು ತಿಂದಾಗಲೇ ನನಗೆ ನಿದ್ದೆ ಬರೋದು, ಅಲ್ಲಿವರೆಗೆ ನನಗೆ ನಿದ್ದೆ ಬರಲ್ಲ. ಆಯ್ತಾಯ್ತು, ಈ ಪ್ರೀತಿ ಮಾಡಿದವ್ರ ಹಣೆ ಬರನ ಇಷ್ಟ. ಆಯ್ತು, ಕೊಟ್ಟು ಬರ್ತೇನೆ, ತಗೊಳ್ಳೋ. ನೋಡು ವಿಶ್ವ, ಈಗ ಒಂದು ಕೆಲಸ ಮಾಡು, ನಾನು ಸ್ವೀಟ್ ಕೊಟ್ಟು ಬರೋವರೆಗೂ ನೀನು ಮಾತ್ರ ಇಲ್ಲೇ ನಿಂತಿರಬೇಕು. ಯಾಕೆ? ಹೌದಪ್ಪ, ಒಂದು ವೇಳೆ ನಾನು ಸ್ವೀಟ್ ಕೊಡಲು ಹೋದಾಗ ಅಕಸ್ಮಾತ್ ಅವಳ ಅಣ್ಣ ಬಂದು ನನ್ನ ಕಪಾಳಕ್ಕೆ ಹೊಡೆದ್ರ ಮತ್ತ ನಾನು ಒಂದು ನಿನ್ನ ಕಪಾಳಕ್ಕೆ ಹೊಡಿಬೇಕಲ್ಲ. ಓಹೋ, ಇಷ್ಟೇನಾ? ನೋಡು ವಿಶ್ವ, ಒಂದ್ ಕೆಲಸ ಮಾಡು. ಏನು? ಅಷ್ಟೊಂದು ನಿನ್ನ ಹತ್ರ ಸೌಸೆ ಇದ್ರೆ ನೀನು ಮೊದಲೇ ನನ್ನ ಕಪಾಳಕ್ಕೆ ಹೊಡೆದು ಹೋಗ್ಬಿಡು. ಅಕಸ್ಮಾತ್ ಅವ್ರ ಅಣ್ಣ ಮನೆಯಲ್ಲಿ ಇದ್ರೆ ನೀನು ಸ್ವೀಟ್ ಕೊಡುವ ಸಂದರ್ಭದಲ್ಲಿ ಅವರು ನಿನ್ನ ಕಪಾಳಕ್ಕೆ ಅವ್ರ ಅಣ್ಣ ಹೊಡೆದ್ರೆ ನಾನು ಮುಟ್ಟಿತು ಅಂತ ತಿಳಿದುಕೊಳ್ಳುತ್ತೇನೆ. ಒಂದು ವೇಳೆ ಅವ್ರ ಅಣ್ಣ ಏನು ಮಧ್ಯದಲ್ಲಿ ಬಂದು ಹೊಡೆದೇ ಇದ್ರೆ ನೀನು ಪುನಃ ಇಲ್ಲಿಗೆ ಬಂದ ಮೇಲೆ ನಾನು ನಿನ್ನ ಕಪಾಳಕ್ಕೆ ಹೊಡಿಬೇಕಾಗುತ್ತೆ. ಛೇ 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 ಛೇ, ಇದು ಒಳ್ಳೆ ಕೆಲಸ ಇತ್ತಲ್ಲ. ಅದೇನೋ ಅಂತಾರಲ್ಲ, ಊದೋದ ಕೊಟ್ಟು ಬಾರಿಸೋದ ತಗೊಂಡಿದ್ರತ್ತ, ಹಂಗಾಯ್ತು ನನ್ನ ಪಜಿತಿ. ನೋಡು, ಸ್ವೀಟ್ ಕೊಟ್ಟು ಬಾ ಅಂತ ಹೇಳ್ತಾ ಇದೀಯಾ, ಕೊಟ್ಟು ಬರೋದು ಅಷ್ಟೇ ನನ್ನ ಕೆಲಸ. ಆಯ್ತು, ಕೊಟ್ಟು ಬರ್ತೇನೆ. ನೋಡು ವಿಶ್ವ, ಬೇಗನೆ ಹೋಗಿ ಅವಳಿಗೆ ಸ್ವೀಟ್ ಕೊಟ್ಟು ಬಾ. ನಾನು ನಿನ್ನ ದಾರಿ ಕಾಯ್ತಿರ್ತೀನಿ ನೋಡು ಮನೆಯಲ್ಲಿ. ಆಯ್ತು, ಬೇಗ ಬಾ ವಿಶ್ವ. ಬಾಯ್. ಹಲೋ ವಿಶ್ವನಾಥ್. ಹಲೋ ವಿಷಕಂಠ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದ್ದೀನಿ, ಸಂತೋಷದಲ್ಲಿದ್ದಾನೆ. ಬಹಳ ದಿನ ಆಯ್ತು ಭೇಟಿನೇ ಆಗಿಲ್ಲ. ಈಗ ತಾನೇ ಮನೆಗೆ ಹೊರಟು ಹೋದ. ಅಲ್ಲೋ ವಿಷಕಂಠ, ಇತ್ತಿತ್ತಲಾಗೆ ನೀನು ನಮ್ಮಿಂದ ದೂರ ಆಗ್ತಾ ಇದ್ದೀಯಾ? ಅಲ್ಲ, ನಮ್ಮ ಸ್ನೇಹ ನಿನಗೆ ಬೇಡವಾಯಿತೆ ಅಥವಾ ನಮ್ಮಿಂದ ನಿನಗೆ ಏನಾದರೂ ಕೆಟ್ಟದಾಗಿದೆ? ಅಲ್ಲ, ದಿನಾಲು ಸಂತೋಷ ನಾನು ನೆನೆಸದ ಒಂದು ದಿನವೂ ಇಲ್ಲ. ನಿನಗಾಗಿ ನಾವು ಎಲ್ಲಾ ಕಡೆಗೆ ಹುಡುಕಾಡಿಸಿದ್ದಾಯ್ತು. ಯಾಕೆ ಒಂದು ಕೆಂಪು ಶರ್ಟ್ ತೆಗಿ. ದೂರ ಆಗ್ತಾ ಇದೆಯಾ ನೀನು? ಅದೇ ನೋಡಿ ವಿಶ್ವನಾಥ್, ನೀವು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೀರಿ. ಖಂಡಿತವಾಗಿ ನಿಮ್ಮ ಸ್ನೇಹ ಕಳೆದುಕೊಂಡು ನಾನು ಬದುಕಿರಲಾರೆ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನನ್ನು ಬಂಧನ ಮಾಡಿದ್ದೆ. ನೀವು ನನ್ನ ಮೇಲಿಟ್ಟಿರುವ ಪ್ರೀತಿಗಾಗಿ ನಾನು ಯಾವ ಉಪಕಾರ ಮಾಡಿ ನಿಮ್ಮ ಋಣ ಮುಟ್ಟಿಸಬೇಕೆನ್ನುವುದೇ ನನಗೆ ಅರ್ಥವಾಗುತ್ತದೆ. ಛೇ, 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 ಛೇ. ನೀನು ನಮ್ಮಿಬ್ಬರಿಗೆ ಯಾವ ಉಪಕಾರ ಮಾಡೋದು ಬೇಡಪ್ಪ. ನಮ್ಮ ಪ್ರೀತಿಗೆ ನೀನು ಪವಿತ್ರ ಗೆಳೆಯನಾಗಿದ್ದರೆ ಸಾಕು. ಯಾವ ಕೆಟ್ಟ ಆಲೋಚನೆ ಮಾಡದೆ ನಮ್ಮೊಂದಿಗೆ ಒಳ್ಳೆಯವನಾಗಿರ್ಬೇಕನ್ನೋದೇ ನಮ್ಮ ಆಸೆ. ಅಂದ್ರೆ ನಾನು ಯಾವ್ದಾದ್ರೂ ಕೆಟ್ಟ ವಿಚಾರ ಮಾಡಿದ್ದೀನೆಂದು ನಿಮ್ಮಿಬ್ಬರ ಅಭಿಪ್ರಾಯ ಅಲ್ವೇ? ಖಂಡಿತ ನಾವು ಆ ರೀತಿ ತಿಳಿದುಕೊಂಡಿಲ್ಲ. ನೋಡು, ನಮಗಾಗಿ ನೀನು ಕೆಟ್ಟ ವಿಚಾರ ಮಾಡುವಂತದಾದ್ರೂ ಯಾವುದಿದೆ? ನೋಡು, ನಿನಗಾಗಿ ನಾವು ಬೇಕಾದ್ದು ತ್ಯಾಗ ಮಾಡಲು ಸಿದ್ಧ. ಬೇಕಾದರೆ ನಮ್ಮ ಪ್ರಾಣ ಕೊಡಲು ಸಹಿತ ನಾವು ಸಿದ್ಧರಿದ್ದೇವೆ. ನಿಮ್ಮ ಪ್ರಾಣ ಕೇಳುವಂತ ಕಟುಕ ನಾನಲ್ಲ. ನೀವು ಸದಾ ನನ್ನೊಂದಿಗೆ ಪ್ರೀತಿ ನೀಡುವುದು ಬೇಕಾಗಿದೆ. ಏಕೆಂದ್ರೆ ನಿಮ್ಮ ಪ್ರೀತಿ ಕಳೆದುಕೊಂಡರೆ ನಾನು ದಡ್ಡನಾಗುತ್ತೇನೆ. ನಿಮ್ಮಿಂದ ನಾನು ಇನ್ನೂ ಜಾಣನಾಗಬೇಕಾಗಿದೆ. ಅಲ್ಲ, ಅಷ್ಟೊಂದು ನಮ್ಮ ಮೇಲೆ ವಿಶ್ವಾಸ ಇಟ್ಟಿಲ್ಲ, ಅಷ್ಟು ಸಾಕು. ಇನ್ನು ಮುಂದೆ ನೀನು ತಪ್ಪದೆ ನಮ್ಮ ಜೊತೆಯಲ್ಲಿರಬೇಕು. ಏನಿದೆ ವಿಷಕಂಠ? ಆಯ್ತು ವಿಶ್ವ, ಸದಾ ನಾನು ನಿಮ್ಮ ಬೆನ್ನಿಂದೇ ಇರುತ್ತೇನೆ. ನೀವು ಮಾಡುವ ಕಾರ್ಯ ಕೆಲಸದಲ್ಲಿ ನಂದು ಸ್ವಲ್ಪ ಕಷ್ಟ ಇರಲಿ. ಅಂದ ಹಾಗೆ ವಿಶ್ವ, ಆ ಟಿಫಿನಲ್ಲಿ ಏನಿದೆ? ಓಹ್, ಇದು ಒಳ್ಳೆ ನೋಡ್ಬಿಡ್ತಾರೆ. ಇದು ದೇವರ ಪ್ರಸಾದ. ದೇವರ ಪ್ರಸಾದ? ಇದು ಯಾವ ದೇವರ ಪ್ರಸಾದ? ಇದು ರಾಘವೇಂದ್ರ ಸ್ವಾಮಿ ಪ್ರಸಾದ. ಮಂತ್ರಾಲಯದಿಂದ ತಂದಿರಿ ರಾಘವೇಂದ್ರ ಪ್ರಸಾದ. ಇದು ಯಾರಿಗೆ ಮುಟ್ಟಿಸ್ಬೇಕು? ಇದು ಕಾಳಿಕಾದೇವಿ ಗುಡಿಗೆ ಮುಡಿಸಲ್ಕೊಂಡಿದೆ. ಕಾಳಿಕಾದೇವಿ ಗುಡಿ? ಒಂದು ದೇವರ ಗುಡಿ ಪ್ರಸಾದ ಇನ್ನೊಂದು ದೇವರಿಗೆ ಯಾಕೆ ಮುಟ್ಟಿಸ್ತಾರ? ಅದೇನೋಪ್ಪ,
ಈ ಗುಡಿಯಿಂದ ಆ ಗುಡಿಗೆ ಮುಟ್ಟಿಸುವ ರೂಢಿ ಇದೆ ಅಂತೆ, ಮುಟ್ಟಿಸಕ್ಕೆ ಹೊರಟಿದ್ದೀನಿ. ಸರಿ, ಪ್ರಸಾದ ಅಂತ ಹೇಳಿದೆಪ್ಪ, ಹಾಗೆ ಕುಳ್ಳಾರ್ದೆ ಹೋದ್ರೆ ಹಂಗ ಸ್ವಲ್ಪ ತಾಯಿಲಿ. ಇದು ದೇವರಿಗೆ ಮುಟ್ಟಿಸ್ಲಾರ್ದೆ ಕೊಡಬಾರ್ದಪ್ಪ, ದೇವ್ರ ಮೂಗು ಕೊಯ್ತಾನ. ತಾರು ಮಾರ ಎಲ್ಲಾ ಪೂಜೆ ಹೊಟ್ಟಿಗೆ ಮಾಡ್ತಾರ ತಾಯಿ. ಲೇ ವಿಷಕಂಠ, ಲೇ ವಿಷಕಂಠ, ನೀನು ಮುಂದೆ ನಾನು ಯಾಕೆ ಸುಳ್ಳು ಹೇಳಿ? ಇದು ದೇವರ ಪ್ರಸಾದ ಅಲ್ಲ. ಮರಾಯ ಮೊದಲೇ ಹೇಳ್ಬೇಕಿಲ್ಲ. ಸಂತೋಷ ತನ್ನ ಪ್ರೀತಿಯ ಸುಧಾಳಿಗೆ ಕೊಟ್ಟ ಸ್ವೀಟ್ ಕಾಣಿಕೆ. ಅವಳಿಗೆ ಕೊಟ್ಟ ಬಾ ಅಂತ ಹೇಳಿದ, ಅವಳನ್ನು ಕೊಟ್ಟು ಬರಲು ಅವಳ ಮನೆಗೆ ಹೊರಟಿದ್ದೇನೆ. ಟಿಫಿನ್ ವಿಶ್ವನಾಥ್, ಅವರಿಬ್ಬರು ಪ್ರೀತಿಯಿಂದ ಇರುವುದೇ ನನ್ನ ಆಸೆ. ಅವರ ಪ್ರೀತಿ ಅಮರವಾಗಲಿ. ಈ ವಿಷಯ ಮತ್ತಾರ ಮುಂದೆ ಹೇಳಿಯಪ್ಪ. ಆಯ್ತು ವಿಶ್ವ, ನಾನೇನು ಬೇರೆದವನ? ಈ ಟಿಪ್ಪಣಿ ನಿನಗೆ ಸತ್ಯ ಬೇಕಲ್ಲ? ಸತ್ಯ ಬೇಕು. ಹಾಗಾದ್ರೆ ನನಗಾಗಿ ಒಂದು ಕೆಲಸ ಮಾಡ್ಬೇಕು. ಏನಪ್ಪ? ಆ ಅಡೆಪ್ಪನ ಅಂಗಡಿಗೆ ಹೋಗಿ ಒಂದು ಪ್ಯಾಕೆಟ್ ಸಿಗರೇಟ್ ತಗೊಂಡು. ಅಲ್ಲಿ ನಾ 3 ದಿನ ಆಯ್ತು ಉದ್ರಿ ಮಾಡಿ ಆ ಕಡೆ ಹೋಗಂಗಿಲ್ಲ. ಅದು ತಂದು ಕೊಟ್ಟಿದ್ದು ಒಯ್. ಇದು ಒಳ್ಳೆ ಕೆಲಸ ಆಯ್ತಲ್ಲ. ಅಲ್ಲ, ಅಲ್ಲಿ ಹೋದ್ರೆ ಅವನೊಂದು ಕೆಲಸ ಹೇಳ್ತಾನೆ, ಇಲ್ಲಿ ಬಂದ್ರೆ ಇವನೊಂದು ಕೆಲಸ ಹೇಳ್ತಾನೆ. ಅಲ್ಲ, ಇವ್ರ ಕೆಲಸ ಮಾಡೋದೇ ಆಯ್ತು, ನಮ್ಮ ಕೆಲಸ ಮಾಡೋರು ಯಾವಾಗ ಬರ್ತಾರೋ ಏನೋ. ಆಯ್ತಪ್ಪ, ನಿನಗೆ ಸಿಗರೇಟ್ ಬೇಕಿಲ್ಲ? ಆಯ್ತು, ತಂದು ಕೊಡ್ತೇನೆ, ಇಲ್ಲರಿ ಅಂದ್ರು. ತಗೋ ನೀನು ಸಿಗರೇಟ್, ತಾನ ಟಿಫಿನ್. ಈ ಹಾಳಾದ ಚಟ ಕಲ್ತವ್ರು ಖಂಡಿತವಾಗಿ ಜೀವನದೊಳಗೆ ಒಂದು ದಿವಸ ಹಾಳಾಗಿ ಹೋಗಲೇಬೇಕು. ಆಯ್ತು, ಬರ್ತೇನೆ ನಾನು. ಗುಡ್ ಬೈ. ಆನೆಯಾಗಿ ಕಬ್ಬು ತಿಂದರೆ ತೋಟದ ಮಾಲೀಕನಿಗೆ ಸಿಟ್ಟು ಬರುವುದು ಸ್ವಾಭಾವಿಕ. ಅದೇ ಇರಿವೆಯಾಗಿ ಸಕ್ಕರೆ ತಿಂದರೆ ಯಾರ ಕಣ್ಣಿಗೂ ಕಾಣದಂತೆ ಪಾರಾಗಿ ಹೋಗೋದು ಬುದ್ಧಿವಂತರ ಲಕ್ಷಣ. ಬಣ್ಣದ ಹೆಣ್ಣದ ಸುಧಾಳ ಸೌಂದರ್ಯದ ಯೌವನದ ಅರಮನೆಗೆ ಸಂತೋಷ ಪ್ರೀತಿಯ ತುಂಬಿಯಾಗಿರಬಹುದು. ಆ ಹೂವಿನ ಮಕರಂದ ಹೀರುವ ಭಾಗ್ಯ ಈ ತುಂಬಿಗೆ ಒದಗಿ ಬಂದಿದೆ. ಲೇ ಸಂತೋಷ್, ನೀನು ಕೊಟ್ಟು ಕಳಿಸಿದ ಪ್ರೀತಿಯ ಪ್ರಸಾದದಲ್ಲಿ ಈ ವಿಷಕಂಠ ವಿಷ ಬೆರೆಸಿದ್ದಾನೆ. ನನ್ನ ವಿಷದಿಂದ ಅವಳು ಮೂರ್ಛಿ ಹೋಗುವುದು ಖಂಡಿತ. ಆಗ ನೋಡು ಈ ವಿಷಕಂಠನ ಪ್ರಭಾವ. ಸುಧಾ, ನೀನು ನನಗಾಗಿ ಹುಟ್ಟಿ ಬಂದ ಹೆಣ್ಣು. I love you, Sudha. I love.
ಜೊತೆ ಮಾಡಿದ ಜೊತೆ ಮಾಡಿದ ತಪ್ಪಾಯಿತು. ಮನಸ್ಸು ಇದ್ದೇ ಇದೆಯಲ್ಲ. ಕಾಫಿ ತುಂಬಾ ಚೆನ್ನಾಗಿದೆ ಅಂತ. ರಿಯಲ್ ಇಟ್ ಈಸ್ ವೆರಿ ನೈಸ್. ಹೌದು, ನಾಳೆ ನೀನು ಮದುವೆಯಾಗಿ ಗಂಡನ ಮನೆಗೆ ಹೋದ ನಂತರ ನನಗ್ಯಾರಮ್ಮ ಎಂತ ಕಾಫಿ ಮಾಡಿಕೊಡ್ಬೇಕು? ಅಣ್ಣ, ಹಾಗಾದ್ರೆ ಈ ಮನೆಗೆ ಅತ್ತಿಗೆ ಬರೋವರೆಗೂ ನಾನು ಮದ್ವೆನೇ ಆಗೋದಿಲ್ಲ.
ಮೊದಲು ನಿನ್ ಮದ್ವೆ, ನಂತರ ನನ್ ಮದ್ವೆ. ನೋಡಮ್ಮ, ನಾನು ಗಂಡಸು, 4 ದಿವಸ ಮದುವೆ ಮುಂದೆ ಹೋದ್ರೆ ನಡಿಬಹುದು. ಆದ್ರೆ ನೀನು ಹೆಣ್ಣು. ನೋಡು, ಹೆಣ್ಣಿನ ಜೀವನ ತುಂಬಾ ಸೂಕ್ಷ್ಮವಾದದ್ದು. ಮದುವೆ ಆಗದೆ ಮನೆಯಲ್ಲಿದ್ದರೂ ಮಂಗಗಳ ಕಾಟ ತಪ್ಪಿದ್ದಲ್ಲ. ಇನ್ನು ಮದುವೆಯಾಗಿ ಗಂಡನ ಮನೆಗೆ ಹೋದರೂ ಅಲ್ಲಿ ಅವಳು ಸಾಗಿಸುವ ಸಂಸಾರದ ಸಾಗರದಲ್ಲಿ ಮೊಸಳೆಯಾಗಿ ಕಚ್ಚಲು ಬರುವ ವಿಷಜಂತುಗಳು ಸಾಕಷ್ಟು ಉಂಟು. ನೋಡಮ್ಮ, ಅವುಗಳ ಭಂಡತನದ ಧೈರ್ಯಕ್ಕೆ ಹೆದರದೆ ದಿಟ್ಟ ಮಹಿಳೆಯಾಗಿ ನಿನ್ನ ಪತಿಯ ಮೇಲೆ ನೀನು ಮನಸಾರೆ ಪ್ರೀತಿ ಇಟ್ಟು ನಡೆದರೆ ಹೆಣ್ಣು ಎಲ್ಲಿದ್ದರೇನಮ್ಮ, ಹೆಣ್ಣಿನ ಕೀರ್ತಿಗೆ ಕಳಂಕ ಎಳ್ಳಷ್ಟು ಬರಲಾರದು. ಮದುವೆಯಾಗದಿದ್ರೆ ಮಂಗಗಳ ಕಾಟ, ಮದುವೆಯಾದ್ರೆ ಸಂಸಾರ ಎಂಬ ಸಾಗರದಲ್ಲಿ ಬರುವ ವಿಷಜಂತುಗಳ ಕಾಟ. ಒಟ್ಟಿನ ಮೇಲೆ ಇವನ್ನೆಲ್ಲ ಬದಿಗೊತ್ತಿ ದಿಟ್ಟ ಮನಸ್ಸಿನಿಂದ ಅಕ್ಕ ಮಹಾದೇವಿಯಂತೆ ಬಾಳ್ಕೊಂಡಿರುವುದು ಒಳ್ಳೆಯದು ಅಂತ ನನ್ನ ವಿಚಾರ. ಅದು ಈ ಯುಗದಲ್ಲಿ ಹುಚ್ಚು ಭ್ರಮೆ ತಂಗಿ. ನೋಡಮ್ಮ, ಅಕ್ಕ ಮಹಾದೇವಿಯಂತೆ ಸ್ವಚ್ಛಂದವಾದ ಬದುಕನ್ನು ಇಚ್ಛಿಸಿ ನಿಷ್ಠೆಯಿಂದ ಆ ದಾರಿಯಲ್ಲಿ ನಡೆಯುವಾಗ ಹೆಣ್ಣಿನ ಗೌರವದ ಯೌವನವನ್ನು ಕುಗ್ಗಿ ಕೆಡಿಸುವಂತ ರಣಹದ್ದುಗಳೇನು ಕಡಿಮೆಯಲ್ಲಮ್ಮ ಈ ಕಲಿಯುಗದಲ್ಲಿ. ನೋಡಮ್ಮ, ಅಕ್ಕ ಮಹಾದೇವಿಯಂತೆ ಬದುಕುವ ಕಾಲ ಎಂದೋ ಮುಗಿದು ಹೋಗಿದೆ. ಜೊತೆಗಾರನ ಜೊತೆಯಲ್ಲಿ ಜೀವ ಉಳಿದ್ರೆ ಸಾಕು ಅನ್ನುವ ಈ ಸಮಾಜದಲ್ಲಿ ಅಕ್ಕ ಮಹಾದೇವಿಯಂತೆ ಬದುಕಲು ಯಾರು ಬಯಸ್ತಾರಮ್ಮ? ಈಗಿನ ತಂಗಿ ಬಯಸಿದ್ದಾಳೆ ಅಣ್ಣ. ಹೌದೇ? ಯಾತಕ್ಕಾಗಿ? ಈ ಅಣ್ಣನ ಜೊತೆ ನಗ್ತಾ ಇರೋದಕ್ಕಾಗಿ. ಯಾಕನ್ನ ನಗ್ತಾ ಇದೀಯಾ? ಅಲ್ಲಮ್ಮ, ನೀನು ನನ್ನ ಜೊತೆಯಲ್ಲಿ ನಗ್ತಾ ಇದ್ರೆ ಆ ಸಂತೋಷದ ಜೊತೆಗೆ ನಾನು ಮದುವೆ ಆಗ್ಬೇಕಾ? ಹೋಗಣ್ಣ, ಸಂತೋಷ ಜೊತೆ ನೀನಾಕೆ, ನಾನ್ ಮದುವೆ ಆಗ್ತೀನಿ. ಹಾಗಾದ್ರೆ ಮತ್ತೇಕೆ ಅಕ್ಕ ಮಹಾದೇವಿಯಂತೆ ಬದುಕುವ ಇಚ್ಛೆ ನಿನಗೆ? ನೋಡಮ್ಮ, ಅಕ್ಕ ಮಹಾದೇವಿ ಈ ಸಮಾಜಕ್ಕೆ ಬಿಟ್ಟು ಹೋದ ಮಾರ್ಗದರ್ಶನದಿಂದ ದೊಡ್ಡ ಕೀರ್ತಿ ಪಡೆದು ಹೋದಳು. ಆದರೆ ನೀನು ಮದುವೆಯಾಗಿ ಗಂಡನ ಪಾದ ಸೇವೆ ಮಾಡಿ ಪರಮಾತ್ಮನಿಗೆ ಪ್ರಿಯಳಾಗಿ ಅಕ್ಕ ಮಹಾದೇವಿಗಿಂತ ಹೇಮರೆಡ್ಡಿ ಮಲ್ಲಮ್ಮಳ ಕೀರ್ತಿ ನೀನು ಪಡೆಯಬೇಕಮ್ಮ. ಅಂದ್ರೆ ಅಣ್ಣ, ಅಕ್ಕ ಮಹಾದೇವಿಗಿಂತ ಹೇಮರೆಡ್ಡಿ ಮಲ್ಲಮ್ಮ ಶ್ರೇಷ್ಠಳು ಅಂತ ಹೇಳ್ತೀಯ? ಹಾ, ಅದು ಹಾಗಲ್ಲಮ್ಮ. ನೋಡು, ಹೆಚ್ಚಿನ ಅಕ್ಕ ಮಹಾದೇವಿಗಿಂತ ಹೆಚ್ಚಿನ ಕೀರ್ತಿ ಹೇಮರೆಡ್ಡಿ ಮಲ್ಲಮ್ಮನಿಗೆ ಸಲ್ಲಬೇಕಾಗುತ್ತದೆ. ಯಾಕೆಂದ್ರೆ ಅಕ್ಕ ಮಹಾದೇವಿ ಪರಮಾತ್ಮನನ್ನು ಹುಡುಕುತ್ತಾ ಹೋದಳು. ಆದರೆ ಹೇಮರೆಡ್ಡಿ ಮಲ್ಲಮ್ಮ ಪರಮಾತ್ಮನನ್ನು ಹುಡುಕುತ್ತಾ ಹೋಗ್ಲೇ ಇಲ್ಲ. ಪರಮಾತ್ಮನೇ ಹೇಮರೆಡ್ಡಿ ಮಲ್ಲಮ್ಮನನ್ನ ಹುಡುಕುತ್ತಾ ಬಂದ. ಅಂದಾಗ ಈ ಇಬ್ಬರಲ್ಲಿ ಯಾರು ಅತಿ ಶ್ರೇಷ್ಠರು ಎಂಬುದನ್ನ ನೀನೇ ಅರ್ಥ ಮಾಡಿಕೊಳ್ಳಮ್ಮ. ನಿಜ ಅಣ್ಣ, ನಿನ್ನ ಮಾತಿನಲ್ಲಿ ಸತ್ಯಾಂಶವಿದೆ. ಪರಮಾತ್ಮನಿಗೆ ನಾವು ಪ್ರಿಯರಾದಾಗ ನಮ್ಮ ಬಾಳಿಗೊಂದು ಬೆಳಕು ಬರುವುದು, ನಮ್ಮ ಜನ್ಮಕ್ಕೊಂದು ಕೇತ ಸಿಗುವುದು. ಅದು ನಿನ್ನ ಕೈಯಲ್ಲಿದೆ. ನೋಡು, ಮಾಡಿಕೊಂಡ ಪತಿಯೇ ಪರಮಾತ್ಮ. ಆ ನಿನ್ನ ಪರಮಾತ್ಮನಿಗೆ ನೀನು ಪ್ರಿಯವಾದರೆ ನಿನ್ನ ಬಾಳು ಬೆಳಕಿನಲ್ಲಿ ಸಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲಮ್ಮ. ನೋಡಮ್ಮ, ನಿನ್ನ ಅಭಿಲಾಷೆಯಂತೆ ನಿನ್ನ ಮದುವೆಯನ್ನ ಆ ಸಂತೋಷದ ಜೊತೆಗೆ ಮಾಡಲು ನಾನು ಒಪ್ಕೊಂಡಿದ್ದೀನಿ. ಆದರೆ ಸದ್ಯ ಮದುವೆಗೆ ಮುಹೂರ್ತ ಸರಿಯಾಗಿಲ್ಲ. ಅದಕ್ಕಾಗಿ ಕೆಲವು ದಿವಸ ನಿನ್ನ ಮದುವೆಯನ್ನು ಮುಂದೂಡಿದ್ದೀನಿ. ನೋಡಮ್ಮ, ಒಂದು ಒಳ್ಳೆಯ ಮುಹೂರ್ತ ನೋಡಿ ನಿನ್ನ ಮದುವೆ ಮಾಡಿ ನನ್ನ ಜವಾಬ್ದಾರಿಯಿಂದ ನಾನು ಮುಕ್ತನಾಗ್ತೀನಿ. ಮುಂದಿನ ದಾರಿಯಲ್ಲಿ ಹೇಗೆ ನಡಿಬೇಕೆನ್ನೋದು ನಿನಗೆ ಬಿಟ್ಟು ಕೊಟ್ಟಿದ್ದು. ನೋಡಣ್ಣ, ಈ ನಿನ್ನ ತಂಗಿಗೆ ಎಷ್ಟೇ ಕಷ್ಟ ಬರಲಿ, ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೆಟ್ಟ ಹೆಸರನ್ನ ಖಂಡಿತವಾಗಿ ನಾನು ತರಲಾರೆ. ನಿನ್ನ ಮನದ ಆಸೆಯಂತೆ ಹೇಮರೆಡ್ಡಿ ಮಲ್ಲಮ್ಮಳಾಗಿ ಬಾಳಲು ನಾನು ಪ್ರಯತ್ನ ಪಡುವೆ ಅಣ್ಣ. ನನ್ನ ತಂಗಿ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಅಮ್ಮ. ಅದಿರ್ಲಿ, ನೋಡು, ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆಗೆ ಹೋಗ್ಬಿಡ್ತೀನಿ. ನೀನು ಮಾತ್ರ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ, ಮನೆಯಲ್ಲಿ ಇರು. ಯಾಕೆಂದ್ರೆ ಇತ್ತಿತ್ತಲಾಗಿ ಈ ಹುಚ್ಚು ನಾಯಿಗಳ ಕಾಟ ಹೆಚ್ಚಾಗಿದೆ. ಅಕಸ್ಮಾತ್ ನಿನ್ನನ್ನು ಕಚ್ಚಿದರೆ ಗುಣಪಡಿಸಿಕೊಳ್ಳಲು ಔಷಧಿಯೇ ಇಲ್ಲ. ಅದಕ್ಕಾಗಿ ಎಚ್ಚರ ತಂಗಿ, ಎಚ್ಚರ.
ಏನು ಅಪರೂಪವಾಗಿ ಅದು ಒಬ್ರೆ ನಮ್ಮನೆ ಕಡೆ ಪ್ರಯಾಣ ಬೆಳೆಸಿದ್ರಲ್ಲ, ಏನು ವಿಶೇಷ? ಕೊಂಡ್ಕೊಳ್ಳಿ. ಸುಧಾ, ಕುಳಿತುಕೊಳ್ಳುವಷ್ಟು ಸಮಯ ನನಗಿಲ್ಲ. ಒಂದು ವಿಷಯ ಹೇಳಿ ಹೊರಟು ಹೋಗುತ್ತೇನೆ. ಅಂದ ಹಾಗೆ ನಿಮ್ಮಣ್ಣ ಆನಂದ ಮನೆಯಲ್ಲಿ ಇಲ್ವೇ? ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ? ಇದೀಗ ತಾನೇ ಪೇಟೆಗೆ ಹೋದ. ಇಷ್ಟರಲ್ಲೇ ಬಂದ್ರು ಬರ್ಬೋದು. ಕೂತ್ಕೊಳ್ರಿ, ಕಾಫಿ ತೆಗೆದುಕೊಂಡು ಬರ್ತೀನಿ. ಅಲ್ಲ, ನಮ್ಮ ಸಂತೋಷ ನನಗೆ ಎಂತ ಕೆಲಸ ಹಚ್ಚಿಬಿಟ್ಟ. ಇವಳಿಗೆ ನಾನೇನಾದರೂ ಸ್ವೀಟ್ ಕೊಡಲು ಹೋದರೆ ಜಾಡಿಸಿ ಅವಳು ನನ್ನ ಕಪಾಳಕ್ಕೆ ಹೊಡೆದ್ರೆ ಏನು ಮಾಡೋದು? ಛೇ ಛೇ, ಇದು ನನ್ನ ಕೈಯಿಂದ ಸಾಧ್ಯ ಇಲ್ಲ. ನಾನು ಮನೆಗೆ ಹೋಗಿ ಸಂತೋಷನನ್ನೇ ಕಳಿಸಿಕೊಟ್ರಾಯ್ತು. ಹಾ, ಕರೆಕ್ಟ್. ಬಡವ್ರ ಮನೆ ಕಾಫಿ ಚೆನ್ನಾಗಿದೆಯೋ ಇಲ್ವೋ? ನನ್ನ ಜೀವನದಲ್ಲಿ ಇಂಥ ಕಾಫಿನೇ ಕುಡಿದಿಲ್ಲ. ಇನ್ನೂ 10 ಸಲ ಕುಡಿಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ದೈವದಲ್ಲಿದ್ರೆ 10 ಸಲ ಯಾಕ್ರಿ, 20 ಸಲ ಕುಡಿಬಹುದು. ಹೌದು, ಏನಿದು ಕೈಯಲ್ಲಿ ಟಿಫನ್ ಹಿಡ್ಕೊಂಡು ಬಂದಿದ್ದಲ್ಲ, ಏನಿದೆ ಅದರಲ್ಲಿ? ಇದು ದೇವರ ಪ್ರಸಾದ. ಯಾವ ದೇವ್ರ ಪ್ರಸಾದ? ಇದು ರಾಘವೇಂದ್ರ ಸ್ವಾಮಿ ಪ್ರಸಾದ. ಸುಧಾ, ನೀನು ನನ್ನ ಮೇಲೆ ಸಿಟ್ಟಾಗಲ್ಲ ಅಂತ ಅಂದ್ರೆ ಇದ್ದ ವಿಷಯ ಬಿಚ್ಚಿ ಹೇಳಿಬಿಡ್ತೇನೆ. ನಾನು ಯಾಕ್ರಿ ನಿಮ್ ಮೇಲೆ ಸಿಟ್ಟಾಗ್ಲಿ? ನೋಡಿ, ಖಂಡಿತವಾಗಿ ಹೇಳ್ತೀನಿ, ನಿಮ್ಮಲ್ಲಿ ನಾನು ಸಿಟ್ಟಾಗೋದಿಲ್ಲ. ಅದೇನಂತ ಹೇಳಿ. ಸುಧಾ, ನಿನಗಾಗಿ ಸಂತೋಷ ಪ್ರೀತಿಯಿಂದ ಸ್ವೀಟ್ ಕಳಿಸಿದ್ದಾನೆ. ನೀನು ತಿನ್ನಬೇಕೆನ್ನುವುದೇ ಅವನ ಆಸೆಯಾಗಿದೆ. ಅದಕ್ಕಾಗಿ ಮನೆಗೆ ಹೋಗಿ ಕೊಟ್ಟು ಬಾ ಅಂತ ಹೇಳಿದ. ಗೆಳೆಯನಿಗಾಗಿ ಸ್ವಲ್ಪ ತ್ಯಾಗ ಮಾಡೋಣ ಅಂತ ಈ ಕೆಲಸಕ್ಕೆ ನಾನೇ ಬರಬೇಕಾಯ್ತು. ತೆಗೆದಕ್ಕೆ ತುಂಬಾ ಥ್ಯಾಂಕ್ಸ್ ಕಣ್ರಿ. ಆಯ್ತು, ನಾನಿನ್ನು ಬರಲೇ ಸುಧಾ? ನಿಂತ್ಕೊಡ್ರಿ, ಸ್ವೀಟು ನಾನು ಒಬ್ಬಳೇ ತಿಂದ್ರೆ ತಪ್ಪಾಗುತ್ತೆ, ನೀವು ತಿನ್ನಬರಂತೆ. ಬೇಡ ಬೇಡ, ಮತ್ತೆ ನಿಮ್ಮ ಅಣ್ಣ ಏನಾದರೂ ಬಂದ್ರೆ ರಗಳೆ ಆಗಬಹುದು. ನಾನಿನ್ನು ಬರ್ತೇನೆ. ನೀನೊಬ್ಬಳು ತಿಂದ್ರೆ ಸಾಕು ನನಗೆ. ಬರಲೇ? ಓಕೆ, ಗುಡ್ ಬೈ.
ಆಗುವವರೆಗೂ ನನ್ನ ಬಾಳಿನಲ್ಲಿ ಸಿಹಿ ತುಂಬಿರ್ಲಿ. ನನ್ನ ಕುತಂತ್ರದ ಜಾಲದ ಬಲಿಗೆ ಈ ಭೇಟಿ ಬಲಿಯಾಗಲೇಬೇಕು. ಅಂತಲೇ ದೊಡ್ಡವರು ಹೇಳಿದ್ದಾರೆ, ಯಾವ ಹೂ ಯಾರ ಮುಡಿಗೆ ಅಂತ. ಈ ಹೂವಿಗೆ ಪ್ರೀತಿಸಿ ತುಂಬಿ ಸಂತೋಷನಾದರು ಇದರ ದೇಹದ ಮಕರಂದ ಬೀರುವ ಭಾಗ್ಯ ಈ ತುಂಬಿಗೆ ಒದಗಿ ಬಂದಿದೆ. ಪ್ರೀತಿಸುವ ಹೃದಯ ಒಂದಾದರೂ ಭೋಗಿಸುವ ಹೃದಯ ಇನ್ನೊಂದು. ಆ ಹೃದಯವೇ ನನ್ನದು. आदि अग्नि अनंत अग्नि पर्वत अग्नि अन अग्नि काल अग्नि पाताल अग्नि रक्षक अग्नि नर अग्नि आदि अग्नि अनंत अग्नि पर्वत
ಸುಧಾ ಗುಡುಪ. ಸುಧಾ ಸುಧಾ ಯಾಕಮ್ಮ ಹೀಗೆ ಕೂತಿವಿ? ಸುಧಾ ಸುಧಾ ಯಾಕಮ್ಮ ಹೀಗೆ ಅಸ್ತವ್ಯಸ್ತವಾಗಿ ಕುಳಿತೀವಿ ಅಲ್ಲ, ಯಾಕೆ ಏನಾಗಿದೆ? ಆ? ಹೌದಾ? ಹಾಗಿದ್ರೆ ಒಳಗಡೆ ರೆಸ್ಟ್ ತಗೊಂಡ್ರೆ ನಾನು ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಅದನಲ್ಲ ಅವ ಅಂದ್ರೆ ಯಾರವ? ಅವನ ಅದನಲ್ಲ ಅವ ಅಂದ್ರೆ ಯಾರು? ಅವ ಅದನಲ್ಲ ಯಪ್ಪ ನಾಳಾಗೋಯ್ತ ಅವನಲ್ಲ ಎಮ್ಮಿ ಕೊಡವ. ಯಪ್ಪ ಅವನ ಅದನಲ್ಲ ಆ ಜಡಿಯಪ್ಪ. ಏನ್ ಮಾಡ್ದವ? ಏನ್ ಮಾಡಿದ್ದ ಯಪ್ಪ ನಂದೆಲ್ಲ ಹಾಳಾಯ್ತ ಯವ್ವ ಏನ್ ಮಾಡ್ದ ಹೇಳ ಕಳ್ಳನ ಮಗ. ಯಪ್ಪ ಹ್ಮ್. ಅವನಲ್ಲ ಹ್ಮ್. ಬಜಾರ್ದಾಗ ಭೇಟಿ ಆಗಿದ್ದ. ಹ್ಮ್. ಮನಿಗೆ ಹೋಗುನು ಬಾ ಅಂದ. ಹೋದ್ರಿ? ನಾನು ಅವನ ಜೊತೆ ಮನಿಗೆ ಹೋದ್ನ. ಹೋದೆ? ಮನಿಗೆ ಹೋದ್ ಕೂಡ್ಲಿ ಹ್ಮ್. ಬಾಗ್ಲನ ಮುಚ್ಚಿದ ಯಪ್ಪ. ಏನ್ ಮಾಡ್ದ? ಬಾಗ್ಲ ಮುಚ್ಚಿದ ತಕ್ಷಣ ಹ್ಮ್. ಮೆತ್ತಗ ಗಾದಿ ಮೇಲೆ ಕುಂದ್ರಿಸಿದ. ನೀ ಕುಂತಿ? ಗಾದಿ ಮೇಲೆ ನಾನು ಕುಂತ್ಯ. ಹ್ಮ್. ಅವನು ಬಾಗ್ಲ ಹಾಕಿದ ತಕ್ಷಣ ಪ್ಯಾಂಟ್ ಬಿಚ್ಚಿದ. ಮತ್ತೇನ್ ಮಾಡ್ದ? ಲುಂಗಿ ಹಾಕೊಂಡ. ಹೌದಾ? ಯಪ್ಪ ಹ್ಮ್. ಲುಂಗಿ ಹಾಕೊಂಡ. ಹ್ಮ್. ಮತ್ತ ಏನೇನ್ ಮಾಡಿದ್ನ ಗೊತ್ತಾ? ಮತ್ತೇನ್ ಮಾಡ್ದವ? ಏನಪ್ಪ ಹೇಳಿ ಅಯ್ಯಯ್ಯ ನಂದೆಲ್ಲ ಹಾಳಾಗೋಯ್ತ ಅಯ್ಯಯ್ಯ. ಏನಾದ್ ಹೇಳ ನಾವು ಕಬರ್ಗೇಡಿ. ಮತ್ತ ಜಾತ್ರೆಗೆ ಹೋಗಿದ್ನಂತ ಮನ್. ಆ ಜಾತ್ರೆಗ ಇಷ್ಟಿಷ್ಟು ಉದ್ದೊಂದೈತಪ್ಪ ಹೊರಗೆ ತಗದ. ಏನ್ ತಗದ? ಅದನೇಪ ಬೆಂಡ ಬೆತ್ತಸ. ಆಗಲ್ಲ ಕಬರ್ಗೇಡಿ. ಆ ಬೆಂಡ ಬೆತ್ತಸ ತಂದಿದ್ನಲ್ಲ, ಮಿಠಾಯಿನೂ ತಂದಿದ್ದ ಬಾಯಾಗ. ತಿನ್ನು ಅಂದ, ನಾನು ಒಲ್ಯ ಅಂದೆ. ತಿನ್ನು ಅಂತ ನಾನು ಒಲ್ಲೆ ಅಂದೆ. ಯಪ್ಪ ಎತ್ತೆತ್ತಿ 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 ಗುದ್ದಿದ ಯಪ್ಪ. ಗುದ್ದದವ? ನೀ ಏನ್ ತಿಳ್ಕೊಂಡೆಯಪ್ಪ? ನನ್ನ ಎದೆಗೆ ಎತ್ತೆತ್ತಿ ಎತ್ತೆತ್ತಿ ಕಬರ್ಗೇಡಿ ನಾಯಿ ಎತ್ತಿ ಹೊಡ್ಕೊಂಡ ಹೊಂಟನ್ ತೆಗಿಯವ. ಏನ್ ಸುದ್ದಿ ಅದು ಕೇಳ್ತೀನಿ. ಏಯಪ್ಪ ಮತ್ತ ನೀ ಏನಾರು ಬ್ಯಾರೆ ಮಾಡ್ಯಾನ ತಿಳ್ಕೊಂಡೇನ? ಆಯ್ತಪ್ಪ ಬರಾಕತ್ತಾನ ಬಡಪಾಯಿ ಪ್ರಾಮ್. ಬಿಟ್ಬಿಡ ಹೋಗಿ. ಇಲ್ಲ ಹೋಗ್ಲಿ ಬಿಟ್ಬಿಡ. ಬಿಟ್ಬಿಡ. ಹರ ಹರ ಮಹಾದೇವ್. ಯಾವ ನಿನ್ನ ಮಗಳ ಹತ್ತಿಗೆ ಏನೈತಿ? ಏನೈತಿ ಅಂತದೇನೈತಿ? ಹಗಲು ರಾತ್ರಿ ನನ್ನ ಜೀವ ಹಿಂಡುತ್ತೈತಿ ಹಿಂಡುತ್ತೈತಿ ಹುಳ ಮುಗಿಸೈತಿ. ಅವ ನಿನ್ನ ಮಗಳ ಹತ್ತಿರ ಕಣ್ಣಿಗಿರೋದಿಲ್ಲ ಹೊಟ್ಟಿ ಹೆಚ್ಚು ಆಗುದಿಲ್ಲ ಸತ್ತ ಸರ್ವತ್ತಿನಾಗಿ ಕಟ್ಟಿಸೈತಿ ಗುಂಗಲ ಹಿಡಿಸೈತಿ. ಅವ ನಿನ್ನ ಮಗಳ ಹತ್ತಿರ ಏನೈತಿ ಏನೈತಿ ಅಂತ ಆಯಸ್ಕಂತ ನಮಗ ಈಗ ಬೇಕಾಗೈತಿ ಬೇಕಾಗೈತಿ ನಮಗ ಬೇಕಾಗೈತಿ. ನನ್ನ ಮಗಳಿಗೆ ಮನೆ ಕರ್ಕೊಂಡು ಹೊಡೆದಿ ಅಂತ. ಹಾಂಗ್ರ? ಮತ್ತಾರು? ನಾ ನಿಮಗೆ ಹೊಡೆದಿನೇನ್ರಿ? ನಾ ನಿಮಗೆ
ಹೊಡಿನೇನ್ರಿ ಅಂತ ಕೇಳ್ತಾನೆ ಹೆಂಗ್ ನೋಡು. ಅಲ್ಲ ಮತ್ ನೀ ಅವತ್ತು ಕೆತ್ತೆತ್ತಿ ಗೊತ್ತಿದ್ದಿಲ್ಲ ನೀನು ಸುಳ್ಳು ನೋಡ್ತಮ್ಮ, ಇದು ಕಡೆ ಸಲ. ಇನ್ನೊಂದ್ ಸಲ ಹೊಡೆದಿ ಅಂದ್ರ ಕೈ ಎತ್ತೋದು ಹೊಡಿಯೋದು ಮಾಡಿದೆ ಅಂದ್ರ ನನ್ನ ಮಗಳ ಶರೀರ ಕೆಟ್ಟ ಹೋಗ್ತೊಡ್ತಮ್ಮ. ಭಾಳ ನೋಡಿ ಇಲ್ಲ ಹೇಳ್ರಿ ಯಜಮಾನ, ಏನೋ ಮಮತಾ ನಮ್ಮಕ್ಕಿ ಅಂತ ತಿಳ್ಕೊಂಡು 3 ಸಲ ಎತ್ತೆತ್ತಿ 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 ಹೊಡಿಬಾರ್ದಾಗಿತ್ತು. ಆದ್ರೂ ಯಜಮಾನ ಆಕಿಗೆ ಹೊಟ್ಟ ಪೆಟ್ಟಾಗಿಲ್ರಿ. ಹೇಳ್ರಿಲ್ಲ ನಿಂತಾಳಿ ಮಗಳು. ಯಾಕ್ರಿ ಮಮತಾ, ನಾ ಹೊಡೆದಿದ್ದು ಪೆಟ್ಟಾಗಿದ್ದಾನೆ ಹೇಳ್ರಿ ನಿಮ್ಮಪ್ಪ. ಅವ್ರು ಹೊಡೆದಿದ್ದು ನನಗೆ ಅಷ್ಟ ಪೆಟ್ಟಾಗಿಲ್ಲ, ಮನಸ್ಸಿನಾಗ ಉಳ್ಕೊಂಡೈತೆಪ್ಪ. ಉಳಿದ ಒಳ್ಳೆಯದು ಏನ್ ಮಾಡ್ತದ? ನೀ ಅವ್ರ ಮನೆಗೆ ಹೋಗಿ ಅಂದ್ರೆ ನಿನ್ಗೆ ಯಾಕೆ ಹೊಡಿತೀರವ? ನೀ ಅವ್ರ ಮನೆಗೆ ಹೋಗಿದ್ದಿ, ಮನುಷ್ಯನಾಗ ಹೊಡ್ಯಾಂಗ ಹೊಡೆದ ನಿಂಗವ. ಹುಡುಗ, ನೀ ದಾರಿ ಬಿಡು. ಎಲ್ಲಿ ಹೊಡಿತೀರ ಹೋಗಿ ನೀ ಹೋಗಿ. ಊದಿನ ಕಡ್ಡಿ ಹಚ್ಚಕ್ ಹೋಗ್ಬೇಕ್ರಿ. ಹಾ, ಯಾರಿಗೆ ಊದಿನ ಕಡ್ಡಿ ಹಚ್ಕೋತಪ್ಪ? ಏನ್ ಕೇಳ್ತೀರಿ ಯಜಮಾನ ನಮ್ಮ ಪರಿಸ್ಥಿತಿ? ಈ ಊದಿನ ಕಡ್ಡಿ ಸಲುವಾಗಿ ನಾವು ಸಣ್ಣಾಗಿ ಹೋಗ್ಲಾಕತ್ತೀವಿ. ಯಾಕ ಏನಾಗೈತಿ? ಏನ್ ಹೇಳ್ರಿ, ನಮ್ಮ ಮನಿ ಪಕ್ಕದಾಗ ಒಬ್ಬಾಕಿ ರಾಂಡೆ ಮುಂದೆ ಹೆಣ್ಮಗಳ ದೇವ್ರ. ಅವ್ರ ಅಣ್ಣ ಆಫೀಸಿನಾಗ ನೌಕರಿ ಮಾಡ್ತಾರೆ. ಆಕಿಗೊಂದು ಸುಮಾರು ಚಟ ಐತ್ರಿ. ಏನದ ಚಟ ಹತ್ತದ? ಊದಿನ ಕಡ್ಡಿ ವಾಸನೆ ತಗೊಂಡ್ರೆ ಸಮಾಧಾನ ಅಂತ್ರಿ. ಅದಕ್ಕ ದಿನಕ್ಕೆ 4 ಪಾಕೆಟ್ ಊದಿನ ಕಡ್ಡಿ ನನ್ನ ಕೈಯಾರೆ ತರಿಸ್ತಾಳ. ಇನ್ನ ಅಷ್ಟು ಊದಿನ ಕಡ್ಡಿ ವಾಸನೆ ತಗೋತಾಳಕಿ. ಆಕಿ ಊದಿನ ಕಡ್ಡಿ ವಾಸನೆ ತಗೊಳದ್ ಒಂದ್ ಕಡೆ ಇಲ್ರಿ, ನಮ್ಮ ಜೀವ ಹಿಂಡಾಕತ್ತಾಳಕಿ. ಜೀವ ಹಿಡ್ತಾಳ ಮಾರೇ. ಆಕಿ ಶಿಸ್ತಾಗಿ ಮುಖಕ್ಕೆ ಪೌಡ್ರ ಲಿಪ್ಟಿಕ್ ಹಚ್ಕೊಂಡು ಮೇಕಪ್ ಆಗಿ ಮನ್ಸದ್ ಮ್ಯಾಕೊಂಡಿರ್ತಾಳ್ರಿ. ನಾ ಆಕಿನ ಮುಂದೆ ಊದಿನ ಕಡ್ಡಿ ಹಚ್ಬೇಕು. ಅಲ್ರಿ ಯಜಮಾನ್, ದಿನಕ್ಕೆ 1 ಸಲ ಏನಾರ ಹಚ್ಬೋದು, ದಿನಕ್ಕೆ 3 ಸಲ ಹಚ್ಚತ್ತಾಳ್ರಿ. ಯಾಕ್ರಿ ಯಜಮಾನ್ ನೀವು? ಪಾಪ ಆಕೆ ಮತ್ತೆ ನಿನಗೆ ಏನಾರ ಪಗಾರದು ಕೊಡ್ತಾಳೇನ? ದೇವ್ರ ಹಣೆಗೂ ಪಗಾರ ಏನು ಕೊಡೋದಿಲ್ರಿ. ಮತ್ತಿನ್ನು ಆದ್ರ ಹೊಟ್ಟಿ ತುಂಬಾ ಶಿಸ್ತಾಗಿ ಉಣಿಸ್ತಾಳ್ರಿ. ಹೋಳಿಗೆ, ತುಪ್ಪ, ಹಾಲು ಬೇಕಾದಟ್ಟು ತಿನ್ಬೋದ್ರಿ, ಅದಕ್ಕೇನು ಕಮ್ಮಿ ಇಲ್ಲ. ಆಕಿಗೆ ಇನ್ನೊಂದ್ ಚಟ ಅದ ರೀ. ಮತ್ತೆ ಯಾವ ಚಟ ಅದು? ಆಕಿಗೆ ರಾತ್ರಿ ಜಲ್ದಿ ನಿದ್ದೆ ಬರಂಗಿಲ್ಲತ್ರಿ. ಅವ್ರ ಹಣ ಮಲಗಿದ ಕೂಡಲೇ ಅಂಗಳದಾಗ ಕುಂತು ನಾವು ಬೆಳತನಕ ಆಕಿನ ಮುಂದ ಭಜನಿ ಮಾಡ್ಬೇಕು. ಭಜನೆ ಮಾಡಿಲ್ಲ ಗಜಮ ಮಾಡ ನೀವು. ನಮಗ ದಿನ ಭಜನಿ ಮಾಡಿ 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 ನವನ ಚಟಾನೆ ಬಿದ್ದದ್ರಿ. ದಿನ ಭಜನಿ ಮಾಡಿದ್ರೆ ನಮಗೂ ಶಾಂತಿಯಾಗಿ ನಮಗ ಸಮಾಧಾನ ಹೇಳ್ತೀನ್ರಿ ಯಜಮಾನ. ತಲಿ ಮ್ಯಾಲ ಬಿಸಿನೀರ್ ಹಾಕೊಂಡು ಒಂದ್ರ 2 ರೊಟ್ಟಿ ತಿಂದು ಮಲಗಿದ್ರ ಈ ನಮ್ಮನ್ ಹತ್ತದ್ರಿ ನಿತ್ಯ. ಅದ್ರ ಸುದ್ದಿನೇ ಬ್ಯಾಡ ಬಿಡ್ರಿ. ಅಲ್ರಿ ದಿನಕ್ಕ ಏನು ಇಲ್ಲಂದ್ರ 20-30 ರೂಪಾಯಿ ಆಕಿಂದೆ ಖರ್ಚು ಆತ್ ನೋಡ್ರಿ ಊದಿನ ಕಡ್ಡಿ ಸರ್. ದಿನ ಎಷ್ಟು ಪ್ಯಾಕೆಟ್ ಊದಿನ ಕಡ್ಡಿ ವಾಸ್ತವ? ಅದಕ್ಕೇನ್ ಲೆಕ್ಕ ಇಲ್ಲ ಬಿಡ್ರಿ. ನೋಡ್ರಿ, ನಾನೇ ದಿನಕ್ಕ 3 ಸಲ ಹಚ್ತೀನಿ. ಇನ್ನು ಮತ್ತೆ ಯಾರ್ಯಾರು ಎಷ್ಟು ಸಲ ಹಚ್ತಾರೆ ನಾನು ಮಾರಿ ತೋರಿಸ್ತಾರೆ, ಅದು ನನಗೆ ಗೊತ್ತಿಲ್ಲ. ಅಲ್ರಿ ಬರ್ರಿ ಇನ್ನು ಮುಂದೆ ನೀನ್ ಯಾಕೆ ಊದಿನ ಕಡ್ಡಿ ಹಚ್ಚಕ್ ಹೋಗಿಲ್ಲ. ಹಚ್ಚ ಮುಂದ ಒಂದ್ ಸ್ವಲ್ಪ ನೀರಾಗ ಎದ್ದು ಹಚ್ಚ ಅಂದ್ರ ಇನ್ನು ಸ್ವಲ್ಪ ಹೆಚ್ಚು ಉರಿತೈತಿ. ಇದು ವಿಚಿತ್ರ ಐತಲ್ಲ. ಊದಿನ ಕಡ್ಡಿ ನೀರಾಗ ಎದ್ದು ಹಚ್ಚಿದ್ರ ಬಹಳ ಉರಿತದ. ಹೌದು ರೇಜ್ ಮಾಡ್ರ. ಹೌದಮ್ಮ, ಅದು ಬಹಳ ನಮಗ ಅನುಭವ ಐತಿ. ನೀರಾಗ ಎದ್ದಿ ಹಚ್ಚಿದ್ರ ಸ್ವಲ್ಪ ಜಾಸ್ತಿ ಉರಿತದ. ಯಪ್ಪ ನೋಡಲ್ಲಿ ಎಷ್ಟು ಟೆನ್ಷನ್ ಆಗ್ಯಾನವ. ಹೋಗೋ ಮಾರ ಗಪ್ಪ ಇಲ್ಲ, ನೀ ತಲೆ ಟೆನ್ಷನ್ ತಗೊಂಡು ನೀನು ಊದಿನ ಕಡೆ ಹೋಗಿ ನೀರಾಗ ನೆನೆ ಇಟ್ಕೊಂಡ್ ಕುಂದ್ರಬೇಡ. ಆಸೆಗೆ ಬಿದ್ದು ಇಲ್ಲ ನೀರಾಗ ನೆನೆ ಇಟ್ಟಂದ್ರ ಸತ್ಯನಾಶ ನೀನು ಊದಿನ ಕಡ್ಡಿ. ಹೌದ್ರ ತಮ್ಮ, ಹೌದು. ಆಸೆಗೆ ಬಿದ್ದು ಏನ್ರ ಮಾಡ್ಕೊಂಡಿ ಇಲ್ಲಿ ಹೇಳಿ ಹಾಗಾಗಿ ನೆನಾಕ್ತಿದ್ದಮ್ಮ. ಊದಿನ ಕಡ್ಡಿ ಹ್ಯಾಂಗ ಕಡಿ ನಿಂದಿರ್ತದ್ರಿ, ನೆನಾಕ್ ಹಚ್ಚಿದ್ರ ಹಂಗ ಮಾಡಂಗಿಲ್ಲ. ಅಲ್ರಿ ಒಂದ್ ವೇಳೆ ನೀರ್ ಸಿಗ್ಲಿಲ್ಲ ಅಂದ್ರೆ ಹ್ಯಾಂಗ ಮಾಡ್ಬೇಕು? ಕೊಬ್ಬರಿ ಎಣ್ಣೆ ಹಚ್ಚು, ಬರ್ತದ, ಮನ್ಸಿಗೆ ತಂಪು ಕೊಡ್ತದ. ವಿಚಿತ್ರ ಐತಿ ಬಿಡ್ರಿ. ಒಂದ್ ವೇಳೆ ಕೊಬ್ಬರಿ ಎಣ್ಣೆ ಮನ್ಯಾಗ ಇದ್ದಿದ್ದಿಲ್ಲ ಅಂದ್ರೆ ಹ್ಯಾಂಗ ಮಾಡ್ಬೇಕು? ನಡೀತೈತಿ.
ತಂದಿ ಮಗಳಿಗೆ ಎಷ್ಟೊಂದು ಪದ್ಧತಿ ಗೊತ್ತಿರೋತಿ. ಅವನು ನಾ 3 ಒಪ್ಪತ್ತು ಊದಿನ ಕಡ್ಡಿ ಹಚ್ಚ ಮಗ, ನನಗೆ ಏನೂ ಗೊತ್ತಿಲ್ಲ. ಇವ್ರಿಗೆ ಬಹಳ ಅನುಭವ ಆಗ್ಯದ ಬಿಡ್ರಿ. ಹೇಳ್ತೀನ ಯಜಮಾನ್ರ, ಊದಿನ ಕಡ್ಡಿ ತಯಾರು ಮಾಡೋದೇನು ಬರ್ತನ್ರಿ ನಿಮ್ಗೆ? ಯಪ್ಪ, ನಮ್ಗೆ ಊದಿನ ಕಡ್ಡಿ ಹಚ್ಚದೇ ಗೊತ್ತದ, ಊದಿನ ಕಡ್ಡಿ ತಯಾರು ಮಾಡೋದು ಗೊತ್ತಿಲ್ಲ ನಮಗೆ. ಬರೀ ಹಚ್ತೀರಿ ನೀವು. ಸಾಕು ಬಿಡ್ರಿಪ್ಪ, ಇಷ್ಟ್ರೆ ನನಗೆ ಹೇಳ್ಕೊಟ್ರಲ್ಲ ಅಷ್ಟೇ ಸಾಕು. ಮತ್ತೇನಪ್ಪ ಮಾವ? ಯಾರೇ ನಿನ್ನ ಮಾವ? ನಿನ್ನೇ ಮಾವ ಅಂತ ನಾವು ತಿಳ್ಕೊಂಡಿವು. ನಾನು ನಿನ್ನ ಹಳಿ ಆಗ್ಬೇಕಂತ ಬಹಳ ಆಸೆ ಐತಿ ನನಗೆ. ಯಾಕಲೇ ಇದಕ್ಕೆ ಜಡಿ? ನೀನೇನಂತ ಹೇಳು. ಯಾಕಲೇ ಜಡಿ? ಹೆಂಗ್ ಕಾಣುತ್ತೆ ನಿನಗ? ನೀ ನನ್ನ ಮಗಳ ಗಂಡನ ಹತ್ತಿದವನ ಹೊಂದಿದವನ? ಯಾರಲ್ಲೇ ನೀನು? ನನ್ನ ಮಗಳಿಗೆ ಹೆಂಗ್ ಗಂಡಾಗ್ತೇವೆ? ನೀವ್ ಏನು ಕೊಟ್ಟು ಮಾವ ಆಗ್ತೀರಿ? ಮಾವ ಆಗಿರೋ ಒಟ್ಟು ನನಗೆ ಮಾವ ರೀ. ನೀವೇ ನನ್ನ ಮಾವ ಆಗ್ಬೇಕಂತ ನನ್ನ ಬಹಳ ಆಸೆ ಐತಿ. ಅಲ್ಲಲ್ಲ ತಮ್ಮ, ನಿಂದ ಎಷ್ಟು ದೊಡ್ಡ ಗುಣಲೇ. ಹೌದ್ರಿ. ಮತ್ತ ಅಲ್ಲ, ನಿಮ್ ತಂಗಿಂಗಿ ಕೊಡ್ಬೇಕಂತ ಮಾಡಿ ನನಗ. ಹೊಲ ಮುದೋಡ್ಯ ಅಲ್ಲ, ತಂಗಿನ ಮದುವೆ ಆಗೋ ಆಸೆ ಬೇರೆ ಐತೆ ನಿನಗ? ವಯಸ್ಸಿಗೆ ಬಂದ್ ಮಗಳು ಇರ್ತಾಳ, ಮದುವೆ ಮಾಡೋದು ಬಿಟ್ಟ ತಂಗಿನ ಕೊಡೋಂತ ಮಗಳು ನನಗೆ ಲಗ್ನ ಮಾಡೋ. ನೀನು ನೀವು ಮದುವೆ ಆಗಕ್ ತಯಾರಿದ್ದಿರಲೋ? ವರ ಬೇಕಲ್ಲ. ನಾನು ಇದ್ದೀನಲ್ಲ, ನನಗೇನಾಗೈತಿ? ಅಲ್ಲ, ಇದು ಹಿಂಗೈತೇನ? ಯಾಕಲ್ಲೇ ಜಡ? 100 ಹರ್ದಾರಿಗಿದ್ದವ ಇನ್ನು 3 ಹರ್ದಾರಿಗೆ ಬಂದಿದ್ದಂಗ ಆಯ್ತು ನೀ. ಅಂದ್ರ ನನ್ನ ಮಗಳನ್ನ ಮದ್ವಿ ಮಾಡ್ಕೋಬೇಕಂದಂಗ ಆಯ್ತು. ಯಾಕಾಗಬಾರ್ದು? ಯಾಕ್ರಿ ನಾ ಮದುವೆ ಆದ್ರ ನಡೀತೈತಿ? ನಡೀತೈತೆ. ಹಾಕಬಾರ್ದು. ಯಾಕೆ ಹಾಕಬಾರ್ದು? ಏನ್ ಕಮ್ಮಿ ಅದ್ರಿ? ಏನ್ ಕಮ್ಮಿ ಅದ ಹೇಳ. ಮೊದಲೇ 2 ಮಂದಿ ಉದ್ರ ಕಡೆ ಹಚ್ಚ ತಗೊಂಡು ಏನ್ ಮಾಡ್ತಿ? ಅವನ ಆಸ್ತಿ ಅದ, ಹಣ ಅದ, ಮನಿ ಅದ, ಏನದ? ನನ್ನ ಮಗಳ ಮದ್ವೆ ಆಗತ್ತ? ಅಲ್ಲೋ ಮಾವ, ಅವನು ನನಗ ಆಸ್ತಿ ಅದ, ಅದು ಅದ, ಇದು ಅದ ಅಂತ ಕೇಳ್ತಿ. ನಿನ್ನ ಮಗಳ ಹೆಸರಲ್ಲಿ ಏನದ ನಿನ್ನ ಮಗಳು? ಹೌದಲ್ಲ, ಏನ್ ಮಾಡೋದಲ್ಲ ಹುಡುಗ, ಏನ್ ಮಾಡೋದು? ನನಗ ಗಂಡು ಮಕ್ಕಳಿಲ್ಲ ಅಂತ ಹೇಳಿ ನಮ್ಮ ಅಣ್ಣ ಕೆಟ್ಟ ಯೋಚನೆ ಮಾಡಿ ತಾನು 100 ಎಕರೆ ಭೂಮಿ ಇಟ್ಕೊಂಡ. ನನ್ನ ಮಗಳ ಹೆಸರಲ್ಲಿ 3 ಎಕರೆ ಭೂಮಿ ಕೊಟ್ಟ. ಅದ್ರ ಇತ್ತಿತ್ತಲ ಇದು ಕೃಷ್ಣ ನೀರಾವರಿ ಬಂದು ನಡಬರ್ಕ್ ಕಾಲುವೆ ಐದೈತಿ. ಆ ಕಡೆ ಪಟ್ಟೆ ಆಗೈತಿ, ಈ ಕಡೆ ಪಟ್ಟೆ ಆಗೈತಿ. ನಡ್ಬಾರ್ ಕಟ್ಟ ಕಾವಲಿ ಹಾದೈತೆ, 2 ಹೋಳ ಆಗೈತಿ. ಅಂದ್ರ 3 ಎಕರೆ ಕೂಡಿ ಒಂದೇ ಪಟ್ಟಿ ಇಲ್ಲ ಅನ್ನಂಗ ಮತ್ತ ಅದೇಂಗಿರತ್ತ? 2 ಹೋಳ ಆಗೈತಿ. ಮಾವ, ನನ್ನ ಮಗಳಿಗೆ 3 ಎಕರೆ ಭೂಮಿ ಯಾಕೆ ಕೊಟ್ಟಿ ನೀವು ನಿಮ್ಮ ಅಣ್ಣನ ಕೂಡ ಜಗಳ ಮಾಡ್ಬೋದಾಗಿತ್ತು. ಜಗಳ ಆಡ್ಬೋದಿತ್ತು. ಆದ್ರ ಏನ್ ಮಾಡ್ತಿ, ಒಂದ್ ಕಾರಣ ಕೊಟ್ಟವ. ಏನ್ ಕಾರಣ ಕೊಟ್ಟ? ನಮ್ಮ ಮಮತೋನ ಹೊಲ್ದಾಗ 3 ಎಕರೆ ಹೊಲ್ದಾಗ ಒಂದ್ ದೊಡ್ಡ ಬಾವಿ ಐತಿ. ಆ ಬಾವಿಯಿಂದ ನೀ ಬದುಕೋತಿ ಹೋಗು ಅಂತೇಳಿ ಹುಚ್ಚಿಡಿಸ್ಬಿಟ್ಟ. ಅಂದ್ರ ನಿಮ್ಮ ಮಗಳು ಹೊಲ್ದಾಗ ಬಾಯಿ ಏನು ಬಾದಾದ ಬಾಯಿ, ಆ ಬಾಯಾಗ ಒಟ್ಟ ನೀರಿಲ್ಲನ್ರಿ? ನೀರ ಅವನವನು ನೀರ್ ಯಾಕಿಲ್ರಿ? ರಗಡ ನೀರ್ ಐತಿ, ಆದ್ರ ಬಾವಿಗೆ ಪಂಪ್ಸೆಟ್ಟ ಇಲ್ಲ. ಇಂಜನ್ ಕುಂಡ್ರಿಸಿಲ್ಲ ಅವನವನು, ಇಂಜನ್ ಕುಂಡ್ರಿಸಿ ನೋಡ ಅಂತ ಹೇಳ ಹೆಂಗಾಗತ್ತ? ನೀರ್ ಹಾಸ್ಬೇಕು. ಮತ್ತ ತಮ್ಮ, ಇದ್ರಗಿನ ಹೊಲ್ದಾಗ ಬಾವಿ ಅದ ತಿಳಿದೇನಿ. ಅದು ಬಾವಿ ಏನ ತಮ್ಮ? ಹೊಸಪೇಟೆ ಡ್ಯಾಮ್ ದೊಡ್ಡದಾಗದ. ನಾವು ನೀನು ಅಲ್ಲ, ನನ್ನ ಬಾವಿ ಅಷ್ಟು ದೊಡ್ಡದೈತ. ಬೇಕಾದ್ರೆ ಪಂಪ್ ಸೆಟ್ ಕುಂಡ್ರಿಸಿ ನೋಡ, ಒಂದ್ ಹಾಕಿ ಕೊಟ್ಟು ನೋಡ, 3 ತಾಸ್ನ್ಯಾಗ ಬಿತ್ತಿ ಬೆಳೆನ ತೆಗಿತೇನಂತ. ಮಾವ, ನಿನ್ನ ದೈವ ಬಹಳ ಚಲೋ ಐತಿ ನೋಡು. ಹೆಂಗ ಹೇಳ್ತಿದ್ದಮ್ಮ? ಹೆಂಗೈತಿಯ? ನಮ್ಮ ಅಪ್ಪ ನಮ್ಮ ಅವನ ತವ್ರ ಮನೆಗೆ ಅಳುತನಕ್ಕೆ ಹೋಗಿದ್ದತ್ತ. ಅವನು ಯಾಕೋ ಏನೋ ಅಲ್ಲಿ ಜಗಳ ಮಾಡ್ಕೊಂಡು ಮತ್ತೆ ನಮ್ಮ ಊರಿಗೆ ಹೊಳಿ ಬಂದ. ಬರು ಹೊತ್ತಿನಾಗ ಒಂದು ಸಬ್ಮರ್ಸಿಬಲ್ ಪಂಪ್ ಸೆಟ್ ತಗೊಂಬಂದ. ತಾಯಿ ಹೊತ್ತಿನಾಗ ಅದನ್ನ ನನಗೆ ಇಟ್ಟು ಹೋದ. ಅದನ್ನ ಇನ್ನ ಯಾರ ಬಾವಿಗೆ ನಾವು ಬಿಟ್ಟಿಲ್ರಿ. ನೀವು ಹೂ ಅನ್ನೋದಾದ್ರ ನಿಮ್ಮ ಒಪ್ಪಿಗೆ ಇದ್ರ ನಿಮ್ ಮಗಳ ಬಾವಿಗೆ ಬಿಡ್ಬೇಕಂದಿ ನೋಡ್ರಿ. ನೀವ್ ಹೆಂಗ? ಯಪ್ಪ ಒಟ್ಟ ಚಾನ್ಸ್ ಸಿಕ್ಕತ್ತೆ, ಬಿಡೋದ ಬೇಡ. ಇವನು ಪಂಪ್ ಸೆಟ್ ಹೋದ
ನಮ್ಮ ಬಾವಿಗೆ ಜೋಡಿಸಿ ಬಿತ್ತು ಬೆಳೆ ತೆಗೆಣಯಪ್ಪ ಇಂಥ ಚಾನ್ಸ್ ಕೊಡಬಾರ್ದ ಅವನು ಏನು ಬೆಳಿತಿ ಬೆಳೆ ಅಂತ ಮೊದಲ ನಿಂಗೆ ಅಂತಿರ್ತ ಕೋಡಿ ಮೊದಲ ಜಂಗ್ ಹಿಡ್ದು ಇಂಜನ್ ಅದ ನೀರು ಹೇಳಿದ್ರೆ ನೀನು 3 ಎಕರೆ ಭೂಮಿ ಸಪ್ಲೈ ನೀರು ಸಪ್ಲೈ ಮಾಡ್ತೇ ಗೊತ್ತಿಲ್ಲ ಮೊದಲೇ ಬಂದಾಗದು ಚಾಲಾಗದು ಮಾಡ್ತದ ಇವ್ರು ಹೇಳಿ ನಮ್ಮ ಬಾವಿಗೆ ಇವ್ನು ಪಂಪ್ ಸೆಟ್ ಕುಡಿಸಿದ ಅಂದ್ರೆ ನೀರೇ ಜಗಂಗಿಲ್ಲ ಬೆಳೆ ಅಂತೂ ಮೊದಲೇ ಬರಂಗಿಲ್ಲ ಬರೇ ಕಲ್ಕಿ ಬೆಳ್ಕೊಂಡು ಕೊಡಿರ್ತಾರ ಮಗ ಇವನು ಪಂಪ್ ಸೆಟ್ನು ಬೇಡ ನೀ ನನ್ನ ಮಗಳ ಮದುವೆ ಆಗೋದು ಬೇಡ ನಡೆಯವ ನಿನಗ ಮಹಾರಾಷ್ಟ್ರ ಹೊರ ತರ್ತೀನಿ ಅಂದ್ರೆ ಬಗ್ಗೆ ಇರ್ತದೆ ನಡೀನಿ ಬೇಡಪ್ಪ ನಮ್ಮ ಕರ್ನಾಟಕದಾಗ ಹುಡುಕ್ತಿಲ್ಲ ನಾನು ಸ್ವಲ್ಪ ಕೈಪಲ್ಲೆ ತರಬೇಕು ಪಾಟ್ಯಾಗ ಹೋಗಿ ಜೊತೆ ಪಂಪ್ ಸೆಟ್ ಅವ್ರು ಮಾತಾಡ್ಕೊಂಡು ಕುಂಡ್ರ ಬೇಡ ಜಲ್ದಿ ಬಾ ಮತ್ತೆ ಅಲ್ಲಿ ಹಚ್ಚಬೇಡ ಇಲ್ಲಿ ಹಚ್ಚ ಮತ್ತೇನು ಮಮ್ಮ ಇವು ನೌನ ಕುರ್ಸಾದ ನಿಮ್ಮ ಅಪ್ಪರೇ ಹಿಂಗಲ್ಲಕತ್ತ ಮತ್ ನೀ ಹ್ಯಾಂಗಂತಿ ಅನ್ನೋದೇನ ನೀನು ಪಂಪ್ ಸೆಟ್ ತಂದ ನನ್ನ ಬಾವಿ ಕುಂಡ್ಸೋದ ನೀರ್ ಬಿಡೋದ ಬೆಳೆ ತೆಗಿಯೋದ ಆಮೇಲೆ ಗಂಡ ಹೆಂಡತಿಯಾಗಿ ಜೀವನ ಮಾಡೋದ ಅಂದ್ರ ನಾಳೆನೆ ನಿನ್ನ 3 ಎಕರೆ ಹೊಲಾನ ಸ್ವಚ್ಛ ಮಾಡಿ ಮಡಿ ಮಾಡಿ ನೀರು ಬಿಡಕ್ಕೆ ಶುರು ಮಾಡಿದ್ರಾತು ಅವಾಗ ನಾನೇ ಮೇಘರಾಜ ನಾನೇ ಭೂದೇವಿ ಹೊಡಿ ಕಸಮ ನಡುವೂರಾಗ ಕಡದದ ಕಡಲಿ ಮರುದನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾವು ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡೋನಲ್ಲ ಯಾರ ಅಂಜಿಕೆ ನನಗಿಲ್ಲ ಸುರು
ಮದುವೆಯ ಮಂಟಪದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ತನ್ನ ಪ್ರಣಯದ ಪಕ್ಷಿಗೆ ತಾಳಿ ಕಟ್ಟಬೇಕೆಂದು ಹಠ ಹಿಡಿದಿರುವ ಸಂತೋಷದ ಶರೀರ ಸುಟ್ಟಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಪ್ರೀತಿಯ ಪುಟದ ಮಾತುಗಳು ಎಂದಿಗೆ ಸುಟ್ಟು ಹೋದವು. ಈಗ ನನ್ನ ಕುತಂತ್ರದ ನಾಟಕದ ನಾಂದಿ ಪ್ರಾರಂಭವಾಗಬೇಕಿದೆ. ರಕ್ತ ಕ್ರಾಂತಿಯಿಂದ ಸರ್ವನಾಶ ಮಾಡಿ ವಿಷಕಂಠನ ಮದುವೆಯ ಮಂಟಪದಲ್ಲಿ ವಿಷ ಬೀಜ ಬಿತ್ತಲೇಬೇಕು. ಅಂದಾಗ ಕಲ್ಯಾಣ ಕಾರ್ಯ ಭೂಕಂಪ ಮಾಡಲೇಬೇಕು. ಭೂಕಂಪವಾದ ಮದುವೆಯ ಮಂಟಪದಲ್ಲಿ ಕರುಣೆಯ ಕದ ಕಟ್ಟಿ ನನ್ನ ಕನಸಿನ ತಾಳಿ ಸದಾಳ ಕೊರಳಿಗೆ ಸುತ್ತಲೇಬೇಕು. ಒಂದೇ ಏಟಿಗೆ ಈ 2 ಹಕ್ಕಿ ಬಲಿಯಾದಾಗಲೇ ನಾನಿಟ್ಟ ಗುರಿ ಮುಟ್ಟುವುದು ಗ್ಯಾರಂಟಿ. ಬಯಸಿ ಬೇಟೆಗೆ ನಡೆದಾಗ ಬೆಕ್ಕು ದಾರಿಗೆ ಬಂದಂಗೈತು. ಹಲೋ ಮೈ ಡಿಯರ್ ವಿಷ್ಕಂಠ, ಏನಿದು? ನಿಮ್ಮನ್ನ ಎಷ್ಟಂತ ನಾ ಹುಡುಕ್ಬೇಕು? ನಿಮ್ಮನ್ನ ಹುಡುಕಿ ನನಗೆ ಸಾಕಾಗಿ ಹೋಯ್ತು. ಏಕಾಂತವಾದ ಸ್ಥಳದಲ್ಲಿ ಪರಪುರುಷನಿಗೆ ವಿಷಕಂಠ ಎಂದು ಏಕವಚನದಲ್ಲಿ ಸಂಬೋಧಿಸುವ ನಾನೇ ಯಾರು? ಓಹೋ, ಅಡ್ಡಿಲ್ಲ. ನಾಟಕದ ಮಾತನ್ನು ತುಂಬಾ ಸೊಗಸಾಗಿ ಗಟ್ಟಿ ಮಾಡಿದ್ದೀರಾ. ಅಲ್ಲ, ನಾನು ಯಾರೆಂಬುದು ನಿಮಗೆ ಗೊತ್ತಿಲ್ವೇನು? ಗೊತ್ತಾದ್ರೆ ಮಾಡುವುದೇನಿದೆ? ನನ್ನ ನಿನ್ನ ಸಂಬಂಧ ಮುಗಿದ ಹೋದ ಕತೆ. ನನ್ನ ಪ್ರೀತಿಯ ಪುಟದ ಬರಹದಲ್ಲಿ ನಿನ್ನ ಹೆಸರು ಅಳಿ. ಈಗ ನನಗೆ ಬೇಕಾಗಿರುವುದು ಹೊಸ ಬಗೆಯ ನಾಲ್ಗೆ ನಾ ಸ್ವಲ್ಪ ಬಿಗಿ ಹಿಡಿದು ಮಾತಾಡು. ಎಲಬಿಲ್ಲದ ನಾಲ್ಗೆ ಅಂತ ತಿಳಿದು ನಾಚಿಕೆ ಇಲ್ಲದೆ ಮನ ಬಂದಂತೆ ಮಾತಾಡಿದ್ದೆ ಆದ್ರೆ ನಿನ್ನ ಪರಿಣಾಮ ಏನಾಗುತ್ತದೆ ಅಂತ ಗೊತ್ತಾ? ಏನಾಗುತ್ತೆ? ನಾನು ಸುಡಬಹುದು, ಇಲ್ಲ ಗುಂಡಿಟ್ಟು ಕೊಲ್ಲಬಹುದು. ಎಲ್ಲದಕ್ಕ ತಯ್ಯ. ಪ್ರೀತಿ ಮಾಡಿದ ಒಂದು ಹೆಣ್ಣಿನ ಕೈ ಬಿಟ್ಟ ಬಂಡಾಯ. ಇದೇ ಕೂಗಿಕೊಳ್ಳುವುದು ಈ ಸಮಾಜ. ಹೊರತು ಇದಕ್ಕೆ ಪರಿಹಾರ ಹುಡುಕುವ ಶಕ್ತಿ ಇರೋದಿಲ್ಲ. ಸಮಾಜ? ಸಮಾಜ ಮನಸ್ಸು ಮಾಡಿದ್ರೆ ಸಮಾಜದ ಕಾಲಲ್ಲಿ ಸಿಕ್ಕು ಸತ್ತು ಹೋಗ್ತೀಯ. ಅದ್ರ ಬಗ್ಗೆ ಮಾತಾಡುವ ಶಕ್ತಿ ಕೂಡ ನಿನ್ನಲ್ಲಿಲ್ಲ. ನಿನ್ನ ಪಾಪದ ದೇಹಕ್ಕೆ ಪುಣ್ಯದ ಪ್ರೀತಿ ನೀಡಿದ ಈ ಪ್ರಾಣಿಯ ಬಾಯನ್ನು ಮುಚ್ಚಿಸಬೇಡ. ನಾನು ಸುಮ್ಮನೆ ಕುಳಿತುಕೊಳ್ಳುವಂತ ಹೇಡಿಯೂ ಅಲ್ಲ. ನನ್ನ ದೇಹದ ಮಕರಂದ ಹೀರಿದ ದುಂಬಿ ಅಂತ ತಿಳಿದು ನಿನಗೆ ಮರ್ಯಾದೆ ಕೊಡ್ತಾ ಇದ್ದೀನಿ. ಸ್ವಲ್ಪ ವಿಚಾರ ಮಾಡಿ ಮಾತಾಡು. ನಾನು ಯಾರೆಂಬುದು ನಿನಗೆ ಗೊತ್ತಾಗುತ್ತೆ. ಗೊತ್ತು, ನೀವೊಂದು ಹೆಣ್ಣು, ಅದು ನನಗೆ ಗೊತ್ತು ಕಣೋ. ಆದ್ರೆ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಮೋಹದ ಮಾತುಗಳನ್ನಾಡಿ ನನ್ನ ಶೀಲದ ಹಾಲಿನಲ್ಲಿ ನಿನ್ನ ಕಾಮದ ಬಯಕೆಯ ಹುಳಿಯಿಂದ ಹೆಪ್ಪು ಹಾಕಿ ಅದು ಮೊಸರಾಗುವ ಮುನ್ನವೇ ಅದನ್ನು ತಿಪ್ಪಿಗೆ ಎಸೆದು ಮತ್ತೊಂದು ತುಪ್ಪದ ಮಡಿಕೆಗೆ ಆಸೆ ಪಟ್ಟಿರುವೆಯಲ್ಲ, ನೀನೆಂತ ಕಳ್ಳ ಬೆಕ್ಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣೋ. ನಿನ್ನಂತ ಕಳ್ಳ ಬೆಕ್ಕನ್ನು ನಂಬೋದಾದ್ರೂ ಹೇಗೆ? ನಾಮದ ಹೇಳ್ತೀನಿ, ಖಂಡಿತವಾಗಿ ಬೆಕ್ಕನ್ನು ನಂಬಬಾರದು ಪ್ರೇಮ. ದಿನಾಲು ಕಳ್ಳದಿಂದ ಹಾಲು ಕುಡಿಯೋ ಬೆಕ್ಕಿನ ಕಣ್ಣಿಗೆ ತುಪ್ಪದ ಮಡಿಕೆ ಕಂಡಾಗ ಹಾಲಿನ ಮೇಲೆ ಆಸೆ ಕಡಿಮೆ ಆಗುತ್ತ ಹೋಗುತ್ತೆ. ತುಪ್ಪ ಸಿಗುವಾಗ ಹಾಲಿಗೆ ಯಾರು ಆಸೆ ಪಡುತ್ತಾರೆ?
ನನ್ನ ಕಣ್ಣಿಗೀಗ ನೀನು ಹಾಲು ಇದ್ದ ಹಾಗೆ. ಈ ಬೆಕ್ಕು ಹಾಲಿನ ಆಸೆ ತೀರಿಸಿಕೊಂಡಿದೆ. ಈಗ ನನಗೆ ಬೇಕಾಗಿರುವುದು ತುಪ್ಪದ ಮಡಿಕೆ. ನಿನ್ನಂತ ಎಂಜಲವಾದ ಹಾಲನ್ನು ಮಣ್ಣು ಪಾಲು ಮಾಡುವುದೇ ಒಳ್ಳೆಯದು. ಮುಚ್ಚು ಬಾಯಿ. ಏ ವಿಷಕಂಠ, ವಿಷದ ಅಕ್ಷರಗಳಿಂದ ಇನ್ನೊಮ್ಮೆ ಉಚ್ಚರಿಸದಿರೋ. ನಿನ್ನ ಕಲ್ಮಶದ ಪ್ರೀತಿಗೆ ಕರುಣೆಗೆ ತಿಳಿದೂಗಿ, ನಿನ್ನ ಪಾಪದ ಪ್ರೀತಿಗೆ ಒಳಗಾಗಿ ನನ್ನ ನಿಷ್ಠೆ ಎಂಬ ಶೀಲನ ನಿನ್ನ ಕೆಟ್ಟ ಗುಣಗಳಿಂದ ಸುಟ್ಟು ಹಾಕಿದ್ದೀಯ. ಈ ಹೆಣ್ಣು ನಿನಗಾಗಿ ಕೆಟ್ಟಿದ್ದಾಳೆ. ನಿನಗಾಗಿ ಕೆಟ್ಟಿದ್ದಾಳೆ ಅಂದ ಮೇಲೆ ನೀನು ನನಗಾಗಿ ಪತಿಯಾಗ್ಲೇಬೇಕು. ಇದು ನಿನಗೆ ಕಟ್ಟಿಟ್ಟ ಬುದ್ಧಿ ಕಣೋ. ಕಟ್ಟಿಟ್ಟ ಬುದ್ಧಿಯಾಗಲು ನಾನೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿಲ್ಲ. ಒಂದು ಮಾತು ಹೇಳ್ತೀನಿ, ನೆನಪಿನಲ್ಲಿಟ್ಟುಕೋ. ನೋಡು ಪ್ರೇಮ, ಮದುವೆಗಿಂತ ಮುಂಚೆ ಪ್ರೀತಿಸುವ ಹೆಣ್ಣುಗಳು ಬಜಾರ್ನಲ್ಲಿ ಮಾರಾಟಕ್ಕಿಟ್ಟಿರುವ ಹೂಗಳು ಇದ್ದ. ಹೂಗಳನ್ನು ಕೊಂಡುಕೊಳ್ಳುವ ವ್ಯಾಪಾರಿ ತನ್ನ ಮನಸ್ಸಿಗೆ ಕಣ್ಣಿಗೆ ಬಿದ್ದ ಹೂವನ್ನು ಕೊಂಡುಕೊಳ್ಳು ಮೂಸಿ ನೋಡಿ ಬೀಸಾಡೋದು ಸ್ವಾಭಾವಿಕ. ಮೂಸಿ ನೋಡಿದ ಹೂವನ್ನು ಕೊಂಡೊಯ್ಯಬೇಕೆಂಬ ಕಟ್ಟಪಣೆಯಲ್ಲಿರುವುದಿಲ್ಲ. ತನ್ನ ಮನಸ್ಸಿಗೆ ಬಂದ ಹೂವನ್ನು ಮೂಸಿ ನೋಡಿ ಬಿಡಬಹುದು. ಅದರಂತೆ ನೀನು ಕೂಡ ಬಾಜಾರಲ್ಲಿ ಮಾರಾಟಕ್ಕಿಟ್ಟಿರುವ ಹೂ ಇದ್ದು ಹಾಗೆ. ಅಷ್ಟಕ್ಕೆ ನಮ್ಮಂತವ್ರು ನಿಮ್ಮಂತವರಿಗೆ ಒಂದೆರಡು ಸಲ ಪರೀಕ್ಷೆ ಮಾಡೋದು ಸ್ವಾಭಾವಿಕ. ಅಷ್ಟಕ್ಕೆ ನೀನು ನನ್ನ ಪತಿಯನ್ನು ತಿಳಿದುಕೊಂಡು ತುಂಬಾ ಮೂರ್ಖತನ. ನೀಚ, ನಿನಗಾಗಿ ಪ್ರಾಣ ಕೊಡ್ತೀನಿ ಅಂತ ಪ್ರಮಾಣ ಮಾಡಿದೆಯಲ್ಲ, ಎಲ್ಲಿದೆಯೋ ಆ ನಿನ್ನ ಕರುಣೆ? ಎಲ್ಲಿದೆಯಾ ನಿನ್ನ ಪ್ರೀತಿ? ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಸ್ವರ್ಗ ಲೋಕದಲ್ಲಿ ನಿನ್ನ ಮಹಾರಾಣಿಯಂತೆ ನೋಡ್ಕೊಳ್ತೀನಿ ಅಂತ ಹೇಳಿದೆಯಲ್ಲ, ಎಲ್ಲಿ ಅಡಗಿದವು ನಿನ್ನ ಮೋಹದ ಮಾತುಗಳು? ಯಾಕೆ ನಿನ್ನ ಹೃದಯ ಮೌನವಾಗಿ ಬಿಡ್ತಾ? ಮಾತೇ ಬರ್ತಾ ಇಲ್ವಾ? ಹೇಳೋ, ಮಾತಾಡು. ಪ್ರೀತಿಸುವ ಹೆಣ್ಣಿನ ಯೌವನ ಕದಿಯುವಾಗ ಹೇಳಿದ ಸಂಚಿನ ಮಾತುಗಳು ಇದೇನು ಹೊಸದಲ್ಲ. ಈ ಕಲಿಯುಗದಲ್ಲಿ ಎಲ್ಲಾ ಪುರುಷರು ಪ್ರೀತಿಸುವ ಹುಡುಗಿಯರಿಗೆ ತಮ್ಮ ಯೌವನವನ್ನು ಕದಿಯುವಾಗ ಹೇಳಿದ ಸಂಚಿನ ಮಾತುಗಳನ್ನ ನಾನು ಹೇಳ್ತೀನಿ. ಇದು ಕಾಮನ್. ಈಗ ನಾನು ನಿನ್ನನ್ನು ಬಿಟ್ಟು ಹೋಗೋ ನಿನಗೆ ಸಿಟ್ಟು ಬರಬಹುದು. ಈ ಸುತ್ತಮುತ್ತ ಯಾರು ಇಲ್ಲ. ನಿನ್ನ ಕಾಲಾಲ್ ಚಪ್ಪಲಿತ್ತು ನನಗೆ ನೀ ಬಿಟ್ಕೋಬಹುದು. ಆದ್ರೂ ನಾ ಸಿಟ್ಟಾಗಲ್ಲ. ಆದ್ರೆ ನಿನಗೆ ಮದುವೆ ಆದ್ರೆ ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಏ ವಿಷಕಂಠ, ನಾನು ಮನಸ್ಸು ಮಾಡಿದ್ರೆ ನಿನ್ನಂತ 10 ಗಂಡುಗಳು ನನ್ನನ್ನು ಕೈ ಹಿಡಿದಕ್ಕೆ ಮುಂದೆ ಬರ್ತಾರೆ. ಆದ್ರೆ ನಾನು ಮನಸ್ಸು ಕೊಟ್ಟಿದ್ದು ನಿನಗೆ, ಕೆಟ್ಟಿದ್ದು ನಿನಗೆ. ಅಂದಮೇಲೆ ಈಗ ಕೆಟ್ಟು ಹೋದ ಈ ನನ್ನ ದೇಹವನ್ನು ಮತ್ತೊಬ್ಬರಿಗೆ ಹಂಚೋದಕ್ಕೆ ನನ್ನ ಮನಸ್ಸು ಬರುವುದಿಲ್ಲ. ಅದು ಅಲ್ಲದೆ ನಾನೀಗ ನಿನ್ನ ಪಾಪದ ಪಿಂಡ ಕಳ್ಬಿನಿ. ಅಂದ್ಮೇಲೆ ಈ ಸಮಾಜದಲ್ಲಿ ನನ್ನ ಮರ್ಯಾದೆ ಉಳಿಬೋದಾ? ಈ ಸಮಾಜ ನನ್ನನ್ನು ಮೆಚ್ಕೊಳ್ಬೋದಾ? ಸಮಾಜ, ಈ ಸಮಾಜ ಮೆಚ್ಚಿಕೊಳ್ಳುವಂತ ಉಪಾಯ ನಾನು ನಿನಗೆ ಹೇಳ್ಕೊಡ್ತೀನಿ. ಅದರ ಬಗ್ಗೆ ನೀನೇನು ಚಿಂತೆ ಮಾಡುವ ಕಾರಣವಿಲ್ಲ. ನಿನ್ನ ಗರ್ಭದಿರುವ ಪಾಪದ ಪಿಂಡಕ್ಕೆ ನೀನೇನು ಚಿಂತೆ ಮಾಡಬೇಡ. ಹಣಕ್ಕಾಗಿ ಬಾಯಿ ತೆರೆದು ಕುಳಿತಿರುವ ಡಾಕ್ಟರ್ ಹತ್ರ ಹೋದ್ರೆ ಸಾಕು. ನಿನ್ನ ಗರ್ಭದಿರುವ ಪಾಪದ ಪಿಂಡ ತೆಗೆದು ಪವಿತ್ರ ಹೆಣ್ಣಿನಂತೆ ಮಾಡುತ್ತಾನೆ. ಮತ್ತೆ ನೀನು ಸಿಂಗಾರವಾದ ಸೋಗು ಹಾಕಿ ಶರವು ಹಾಕಿ ತಿರುಗಿದರೆ ಸಾಕು. ವರದಕ್ಷಿಣೆಗಾಗಿ ಬಾಯಿ ತೆರೆದು ಕುಳಿತಿರುವ ಬಡ ಪ್ರಾಣಿ ಬಂದು ನಿನ್ನ ಪರಳಿಗೆ ತಾಳಿ ಕಟ್ಟಿ ಸತಿ ಸಾವಿತ್ರಿ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಆಗ ಇದೇ ಸಮಾಜ ನಿನ್ನನ್ನು ಕರೆದು ಸತಿ ಸಾವಿತ್ರಿ ಎಂದು ಪ್ರಶಸ್ತಿ ಕೊಡುತ್ತೆ.